Hello students, in the previous video I explained you about few accounting principles. Yes, in the last video we have discussed, I explained you about three important accounting principles: dual aspect principle, matching principle. Is it? So all three are very important. I hope you understood those three principles. See, these three principles are also important. So continuation of that, next principle is what? That is revenue principle. So next accounting principle is, that is revenue principle. So what is this revenue principle? Let us see this. See, revenue is nothing but what? So the income. Yes, so the revenue generated is nothing but, usually we use this word revenue generated. Revenue ಅಂದರೆ ಏನ್ರಿ? ಒಂದು ಕಂಪ್ನಿಗೆ ಬರುವಂಥ ಆದಾಯ, ಇನ್ಕಮ್ ಅಂತ ಹೇಳ್ತೀವಿ. ಸೊ ಆ ರೆವೆನ್ಯೂನ ಯಾವಾಗ ನಾವು ರಿಕಗ್ನೈಸ್ ಮಾಡಬೇಕು? ಓಕೆ, ರಿಕಗ್ನೈಸ್ ಅಂದರೆ ಐಡೆಂಟಿಫೈ ಮಾಡೋದು, ಗುರುತುಪಡಿಸ್ಕೊಳ್ಳೋದು. ಸೊ ಯಾವಾಗ ಅದು ನಮಗೆ ಇನ್ಕಮ್ ಹೌದೋ ಅಲ್ಲೋ ಅಂಥೇಳಿ. ಈಗ ಬರೀ ಒಬ್ಬನ ಜೊತೆ ನೀವು ಏನೋ ಮಾಡಿರ್ತೀರ, ಒಬ್ಬ ಕಸ್ಟಮರಿಗೆ ಗೂಡ್ಸ್ ಸಪ್ಲೈ ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ಬರೀ ಬಾಯಿಲೆ ಮಾತುಕತೆ ಆಗಿರ್ತದೆ ರೀ. ಹಂಗಿದ್ದಾಗ ಅದು ನಿಮ್ಗೆ ಇನ್ಕಮ್ ಅಂತ ಅನ್ಕೊಳಂಗಿಲ್ಲ. ನೀವು ಬರೀ ಗೂಡ್ಸ್ ಅವ್ರಿಗೆ ಸಪ್ಲೈ ಮಾಡ್ತೀನಿ ಅಂತ ಹೇಳಿರ್ತೀರಿ, ಬಟ್ ಅದು ಬಾಯಿ ಮಾತಲೇ ಆಗಿರ್ತದೆ ಅಷ್ಟೇ ಹೊರತು ಅದಕ್ಕೆ ಯಾವುದೂ ಏನಂತ ಟ್ರಾನ್ಸಾಕ್ಷನ್ ಆಗಿರೋದಿಲ್ಲ, ಅಂದ್ರೆ ಕ್ಯಾಶ್ ಪೇಮೆಂಟ್ ಆಗಿರೋದಿಲ್ಲ, ನಿಮ್ಮ ಕಡೆ ಗೂಡ್ಸ್ ಅವ್ರಿಗೆ ಹೋಗಿರಂಗಿಲ್ಲ. ಸೊ ಹಂಗಿತ್ತಂದ್ರೆ ಅದು ರೆವೆನ್ಯೂ ರಿಕಗ್ನೈಸೇಷನ್ ಅಲ್ಲ. ಇವನ್ ಸಮ್ ಆಥರ್ ಸೇಸ್ ದ್ಯಾಟ್ ಓನ್ಲಿ ಗೆಟಿಂಗ್ ದ ಅಡ್ವಾನ್ಸ್ ಅಮೌಂಟ್, ಈಗ ಅಡ್ವಾನ್ಸ್ ಅಮೌಂಟ್ ರಿಸೀವ್ ಮಾಡಿಕೊಂಡು ನಾವು ಗೂಡ್ಸ್ ಕಳಿಸಿಲ್ಲ ಅಂದ್ರೂ ಅದೇನೋ ಏನದು ನಿಮ್ದು ರೆವೆನ್ಯೂ ರಿಕಗ್ನೈಸೇಷನ್ ಆಗೋದಿಲ್ಲ. ಸೊ ರೆವೆನ್ಯೂ ರಿಕಗ್ನೈಸೇಷನ್ ಯಾವಾಗ ನೀವು ಮಾಡ್ತೀರಿ ಅಂದರೆ ವೆನ್ ಯು ಮೇಕ್ ದ ಸೇಲ್ಸ್. ಸೊ ನಿಮ್ದು ಯಾವಾಗ ಆದಾಯ ಪಕ್ಕಾ ಬರ್ತಂದ್ರೆ ಯಾವಾಗ ನಿಮ್ಮದು ಸೇಲ್ಸ್ ಆಗ್ತದೆ. ಸೊ ನಿಮ್ಮದು ಮಾರುಕಟ್ಟೆಗೆ ಹೋಗಿ ಅವೆಲ್ಲ ಸೇಲ್ಸ್ ಆಗಬೇಕು. ಸೇಲ್ ಆದಾಗ ಏನಾಗ್ತದೆ ರೀ? ಯು ವಿಲ್ ಗೆಟ್ ದ ಇನ್ಕಮ್. ಸೊ ಲೆಟ್ ಅಸ್ ಸಿ ವಾಟ್ ದೋಸ್ ಕಾನ್ಸೆಪ್ಟ್ಸ್ ಸಿ. ಸೊ ರೆವೆನ್ಯೂ ಈಸ್ ದ ಗ್ರಾಸ್ income of cash receivable or other consideration. Okay, so revenue is nothing but what? So it is the gross inflow of cash. Okay, so it is gross inflow of the cash receivables or other consideration arising in the course of an enterprise from the sale of goods, from the rendering of services and from the holding asset. ಸೊ ಈ ಕಾನ್ಸೆಪ್ಟ್ ಏನು ಹೇಳಿಗತ್ತಂದ್ರೆ, ನಿಮ್ದು ರೆವೆನ್ಯೂ ಯಾವಾಗ ನೀವು ಅಂತೀರಿ, ಯಾವಾಗ ನೀವು ರೆವೆನ್ಯೂ ರಿಕಗ್ನೈಸ್ ಮಾಡ್ತೀರಿ, ಗುರುತು ಮಾಡ್ತೀರಿ ಅಂದ್ರೆ ವೆನ್ ಯು ಡೂ ಎನಿ ಕೈಂಡ್ ಆಫ್ ಸರ್ವಿಸಸ್ ಆರ್ ಮೇಕ್ ಎನಿ ಕೈಂಡ್ ಆಫ್ ಸೇಲ್ಸ್ ಆರ್ ಯು ಆರ್ ಹ್ಯಾವಿಂಗ್ ಅ ಅಥಾರಿಟಿ ಆನ್ ಎನಿ ಕೈಂಡ್ ಆಫ್ ದ ಅಸೆಟ್. ನೀವು ಆ್ಯಕ್ಚುಲಿ ಸೇಲ್ ಮಾಡಿರ್ತೀರಿ, ಗೂಡ್ಸ್ ನಿಮ್ಮದು ಸೇಲ್ ಆಗಿರ್ತದೆ ನಿಮ್ಮ ಬಿಸ್ನೆಸ್ನಾಗ. ಇನ್ನೊಬ್ರಿಗೆ ಏನೋ ನೀವು ಸರ್ವಿಸ್ ಕೊಟ್ಟಿರ್ತೀರಿ, ಅವ್ರಿಗೆ ಏನೋ ಒಂದು ಕೆಲಸ ಮಾಡಿ ಕೊಟ್ಟಿರ್ತೀರಿ, ಅಥವಾ ನಿಮ್ಮ ಅಂಡರ್ ಒಂದೇನೋ ಅಸೆಟ್ ಇರ್ತದೆ, ಅದನ್ನು ಒಂದು ಬಾಡಿಗೆಗಾರ ಕೊಟ್ಟಿರ್ತೀರಿ, ಅಥವಾ ಏನೋ ಒಂದು ಹಿಂಗೆ ಲೀಸ್ನಾಗ ಕೊಟ್ಟಿರ್ತೀರಿ. ಸೊ ಆ ಥರ ಏನಾರ ಹಂಗೆ ಆಗಿರ್ಬೇಕು, ಚಟುವಟಿಕೆ ಆಗಿರ್ತದಲ್ಲ, ಅದರ್ಲಿಂದ ನಿಮ್ದು ಏನು ಇನ್ಕಮ್ ಬರ್ತದಲ್ಲ, ಅದಕ್ಕೆ ನಾವೇನು ಹೇಳ್ತೀವಿ ಅಂದ್ರೆ ರೆವೆನ್ಯೂ. ಓಕೆ, ಸೊ ರೆವೆನ್ಯೂ ಇಸ್ ದ ಗ್ರಾಸ್ ಇನ್ಫ್ಲೋ ಆಫ್ ಕ್ಯಾಶ್ ರಿಸೀವೇಬಲ್. Gross inflow of cash receivable is nothing but what? So the income you have to receive, inflow of cash. ಸೊ ನೀವು ಕೆಲಸ ಮಾಡಿಬಿಟ್ಟಿದ್ದಕ್ಕೆ ಅದನ್ನು ನಿಮಗಲ್ಲಿ ಕ್ಯಾಶ್ ಬಂದಿರಬೇಕು. ಸೊ ವಿಚ್ ವಿಲ್ ಅರೈಸ್ ಇನ್ ದ ಕೋರ್ಸ್ ಆಫ್ ಎಂಟರ್ಪ್ರೈಸ್. ಸೊ ಆ ಥರ ಇನ್ಕಮ್ ಬಿಸ್ನೆಸ್ನಾಗ ಹೆಂಗೆ ಬರುತ್ತೆ ಅಂದ್ರೆ ಫ್ರಮ್ ಸೇಲ್ ಆಫ್ ಗೂಡ್ಸ್ ಆರ್ ಫ್ರಮ್ ರೆಂಡರಿಂಗ್ ಆಫ್ ಸರ್ವಿಸಸ್ ಆರ್ ಫ್ರಮ್ ಎನಿ ಕೈಂಡ್ ಆಫ್ ಅಸೆಟ್ಸ್. ಓಕೆ, ಸೊ ವಾಟ್ ರಾಬರ್ಟ್ ಸೇ ಹಿಯರ್? Here revenue is considered as being earned on the date. So what Robert is a one author, so he is an accounting author. He is narrating this as revenue is considered. So revenue na ಏನಂತ ನಾವು ಅನ್ಕೋತೀವಿ ಅಂದ್ರೆ considered as being earned on. as being earned ಅಂದ್ರೆ ಯಾವಾಗ ನಾವು ಗಳಿಕೆ ಮಾಡ್ತೀವಿ. ಸೊ earned on ದ ಡೇಟ್ ಆಟ್ ವಿಚ್ ಇಟ್ ಈಸ್ ರಿಯಲೈಸ್ಡ್. ಯಾವಾಗ ನಾವು ರೆವೆನ್ಯೂ ಅಂತೀವಿ ಅಂದರೆ ಯಾವಾಗ ನಾವು ಅದಕ್ಕೆ ಸಂಬಂಧಪಟ್ಟಿದ್ದ ಟ್ರಾನ್ಸಾಕ್ಷನ್ನ ಮಾಡ್ತೀವಿ. ರಿಯಲೈಸ್ಡ್ ಅಂದ್ರೆ ಅದನ್ನು ಕಾರ್ಯರೂಪಕ್ಕೆ ತೊಗೊಂಡು ಬರೋದು. ಸೊ ವೆನ್ ಆ್ಯಕ್ಚುಲಿ ದ ಟ್ರಾನ್ಸಾಕ್ಷನ್ ಟೇಕ್ಸ್ ಪ್ಲೇಸ್, ದ್ಯಾಟ್ ದ ಡೇಟ್ ವೆನ್ ಗೂಡ್ಸ್ ಆರ್ ಸರ್ವೀಸಸ್ ಆರ್ ಫರ್ನಿಶ್ಡ್ ಟು ಕಸ್ಟಮರ್ಸ್. ಯಾವಾಗ ನೀವು ಗೂಡ್ಸ್ ಅಥವಾ ಸರ್ವೀಸಸನ್ನು ಕಸ್ಟಮರ್ಸಿಗೆ ತಲುಪಿಸ್ತೀರಿ, ಕಸ್ಟಮರ್ಸಿಗೆ ನಿಮ್ಮ ಕೆಲಸ ಮಾಡಿಕೊಡ್ತೀರಿ, ಕಸ್ಟಮರ್ಸಿಗೆ ಗೂಡ್ಸನ್ನು ನೀವು ಕಳಿಸ್ತೀರಿ. ಸೊ ಇನ್ ಎಕ್ಸ್ಚೇಂಜ್ ಆಫ್ ಕ್ಯಾಶ್ ಆರ್ ಫಾರ್ ಅದರ್ ವ್ಯಾಲ್ಯೂ ಕನ್ಸಿಡ್ರೇಷನ್.
ಸೊ ಈ ಕೆಲಸ ಯಾವಾಗ ಮಾಡಿಕೊಡ್ತೀರಿ, ಸರ್ವಿಸ್ ಅಥವಾ ಗೂಡ್ಸ್ ಯಾವಾಗ ಮಾಡ್ತೀರಂದ್ರೆ ವೆನ್ ದೇ ನೀಡ್. ಓಕೆ, ಆ್ಯಂಡ್ ಅದನ್ನು ಸುಮ್ಮನೆ ಮಾಡೋಂಗಿಲ್ಲ. ಸೊ ಇನ್ ರಿಟರ್ನ್ ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ದ ಕಸ್ಟಮರ್ಸ್? ಸೊ ಯು ಆರ್ ಎಕ್ಸ್ಪೆಕ್ಟಿಂಗ್ ಕ್ಯಾಶ್ ಆರ್ ಎನಿ ಅದರ್ ಕೈಂಡ್ ಆಫ್ ವ್ಯಾಲ್ಯೂಯೇಬಲ್ಸ್. ಓಕೆ, so revenue leads to increase in owners fund or capital. Principle of revenue recognition determines the time at which revenue should be realized. So revenue ಇಂದ ಏನಾಗ್ತದೆ, ಓನರ್ಸ್ ಇನ್ ಫಂಡ್ ಹೆಚ್ಚಾಗ್ತಾರೆ, ಅಂದರೆ ಓನರಿಗೆ ಜಾಸ್ತಿ ಇನ್ಕಮ್ ಬರ್ತದೆ. ಬಟ್ ನಾವು ರೆವೆನ್ಯೂ ಯಾವಾಗ ರಿಯಲೈಸ್ ಮಾಡ್ತೀವಿ, ಯಾವಾಗ ಕನ್ಸಿಡರ್ ಮಾಡ್ತೀವಿ ಅಂದರೆ ವೆನ್ ಆ್ಯಕ್ಚುಲಿ ದ ಟ್ರಾನ್ಸಾಕ್ಷನ್ ಟೇಕ್ಸ್ ಪ್ಲೇಸ್ ಆ್ಯಟ್ ದ್ಯಾಟ್ ಟೈಮ್. ಓಕೆ, ಸೊ ಯಾವ ಟೈಮ್ನಾಗ ಕನ್ಸಿಡರ್ ಮಾಡೋಂಗಿಲ್ಲ, ಬರೀ ಈ ಥರ ಆಗಿದ್ರೆ ಹಂಗೆ ಕನ್ಸಿಡರ್ ಮಾಡಲ್ಲ. ಲೈಕ್ ಎಕ್ಸಾಂಪಲ್, ಸೇಲ್ ಮೇ ಬಿ ಸರ್ಟನ್ ಬಟ್ ದ ಸೇಲ್ ಪ್ರೈಸ್ ಈಸ್ ನಾಟ್ ಅನ್ಸರ್ಟನ್. ಸೇಲ್ ಮೇ ಬಿ ಸರ್ಟನ್ ಬಟ್ ಸೇಲ್ ಪ್ರೈಸ್ ಈಸ್ ಅನ್ಸರ್ಟನ್. ಓಕೆ, ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದೀಸ್ ಟೂ ವರ್ಡ್ಸ್. ಸೇಲ್ ಮೇ ಬಿ ಸರ್ಟನ್ ಈಸ್ ನಥಿಂಗ್ ಬಟ್ ವಾಟ್, ಅಶ್ಯೂರ್ಡ್. ಸೊ ಸೇಲ್ ಮಾಡ್ಬೇಕಂತ ಮಾಡಿರೋದು ಖಚಿತ ಅದ, ಬಟ್ ಎಷ್ಟು ಅಮೌಂಟ್ ಅಷ್ಟು ಅಂದರೆ ಎಷ್ಟು ವ್ಯಾಲ್ಯೂ ನೀವು ಸೇಲ್ ಮಾಡ್ಬೇಕಂತ ಮಾಡಿರಿ, ಎಷ್ಟು ಗೂಡ್ಸನ್ನು ಸೇಲ್ ಮಾಡ್ಬೇಕಂತ ಮಾಡಿರೋದೇನದ ಅನ್ಸರ್ಟನ್ ಅದ, ಗುರ್ತಿಲ್ಲ. ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ ಹೌ ಮಚ್ ಆಫ್ ಅಮೌಂಟ್ ಆಫ್ ಸೇಲ್ಸ್ ಯು ಆರ್ ಆ್ಯಕ್ಚುಲಿ ಮೇಕಿಂಗ್. ಸೊ ವೆನ್ ಯು ಮೇಕ್ ದ್ಯಾಟ್ ಮಚ್ ಆಫ್ ಅಮೌಂಟ್ ಆಫ್ ಸೇಲ್ಸ್, ದೆನ್ ಓನ್ಲಿ ಯು ಕ್ಯಾನ್ ಏಬಲ್ ಟು ರಿಕಗ್ನೈಸ್ ದ್ಯಾಟ್ ಸೇಲ್. ಸೊ ಈಗ ನಾವು ಒಬ್ರಿಗೆ ಹೇಳ್ತೀವಿ ನಮ್ಮ ಸೇಲ್ಸ್ ಮಾಡ್ಲಿಕ್ಕತ್ತೀವ್ರಿ ಅಂಥೇಳಿ, ಬರೀ ಸೇಲ್ಸ್ ಮಾಡ್ತೀವಿ ನಾವು ಬುಕ್ನಾಗ ರೆಕಾರ್ಡ್ ಮಾಡ್ಲಿಕ್ಕೆ ಆಗ್ತದ್ರಿ? ಇಲ್ಲಲ್ಲ, ಬಿಕಾಸ್ ಅಕಾರ್ಡಿಂಗ್ ಟು ಮಾನಿಟರಿ ಕಾನ್ಸೆಪ್ಟ್, ಸೊ ವಾಟ್ ಎವರ್ ದ ಥಿಂಗ್ಸ್ ಹ್ಯಾಪನ್ಸ್ ಇನ್ ದ ಬಿಸ್ನೆಸ್ ದ್ಯಾಟ್ ಈಸ್ ಟು ಬಿ ರೆಕಾರ್ಡ್ ಇನ್ ಟರ್ಮ್ಸ್ ಆಫ್ ಮನಿ. ಸೊ ಈಗ ನಾ ಪರ್ಟಿಕ್ಯುಲರ್ಸ್ ಕಾಲಮ್ನಾಗ ಸೇಲ್ಸ್ ಅಂತ ಬರೆದೆ, ಅಮೌಂಟ್ ಕಾಲಮ್ನಾಗ ಏನು ಬರೀಬೇಕು ರೀ? ಯಾಕಂದ್ರೆ ನಾನು ಸೇಲ್ ಪ್ರೈಸ್ ಅನ್ಸರ್ಟನ್ ಇತ್ತಂದ್ರೆ ನಾನು ಏನು ಬರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಥರ ಟ್ರಾನ್ಸಾಕ್ಷನ್ ನಾವೇನು ಮಾಡೋಂಗಿಲ್ಲ, ಕನ್ಸಿಡರ್ ಮಾಡೋಂಗಿಲ್ಲ. ಓಕೆ, ನೆಕ್ಸ್ಟ್, ವೆನ್ ಅನ್ ಆರ್ಡರ್ ಈಸ್ ರಿಸೀವ್ಡ್ ಫ್ರಮ್ ಅ ಕಸ್ಟಮರ್, ಇಟ್ ಡಸ್ ನಾಟ್ ರಿಯಲೈಸ್ ಎನಿ ರೆವೆನ್ಯೂ. ಓಕೆ, ಸೊ ಯಾವಾಗ ಕಸ್ಟಮರ್ ಕಡೆ ನಾವು ಏನೋ ಒಂದು ಆರ್ಡರ್ ಪ್ಲೇಸ್ ಮಾಡಿರ್ತೀವಿ ಕಸ್ಟಮರಿಗೆ, ಸೊ ಕಸ್ಟಮರ್ ನಮ್ಗಾರ ಆರ್ಡರ್ ಪ್ಲೇಸ್ ಮಾಡಿರ್ತಾನೆ, ಬಟ್ ಬರೀ ಆರ್ಡರ್ ಅಷ್ಟೇ ತೊಗೊಳೋದ್ರಿಂದ ಅದು ಸೇಲ್ ಅಂತ ನಾವು ಕನ್ಸಿಡರ್ ಮಾಡಬಾರ್ದು. ಇಟ್ ಡಸ್ ನಾಟ್ ಮೀನ್ ದ್ಯಾಟ್ ರೆವೆನ್ಯೂ ಇಸ್ ರಿಯಲೈಸ್ಡ್. ಸೊ ನಾವು ಅನ್ಕೊಳ್ಳಿಕ್ಕೆ ಹೋಗಬಾರ್ದು ರೆವೆನ್ಯೂ ನಮ್ದು ಅದ ಇದು ಅಂತ ಹೇಳಿ. ಸೊ ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ರೆವೆನ್ಯೂ. ಸೊ ಲೈಕ್ ದಿಸ್ ದೆರ್ ಆರ್ ವೇರಿಯಸ್ ಎಕ್ಸಾಂಪಲ್ಸ್ ಯು ಕ್ಯಾನ್ ಫೈಂಡ್. ಸೊ ನೀವು ಅಡ್ವಾನ್ಸ್ ರಿಸೀವ್ ಮಾಡ್ಕೊಂಡಿರ್ಬೋದು, ಅಥವಾ ಅಡ್ವಾನ್ಸ್ ನೀವು ಇನ್ನೊಬ್ರಿಗೆ ಕೊಟ್ಟಿರ್ಬೋದು, ಯಾರಿಗಾರ ಅಡ್ವಾನ್ಸ್ ಪೇಮೆಂಟ್ ಮಾಡಿರ್ತೀರಿ. ಸೊ ಅವು ನೀವು ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ ಆ್ಯಕ್ಚುಲಿ ನಿಮ್ಮದು ರೆವೆನ್ಯೂ ಅಂತ ಹೇಳಿ, ಯಾಕಂದರೆ ಇನ್ ರಿಟರ್ನ್ ಯು ಆರ್ ನಾಟ್ ಗಿವನ್ ಎನಿ ಕೈಂಡ್ ಆಫ್ ಸರ್ವಿಸ್ ಟು ದೆಮ್. ಓಕೆ, ಸೊ ವೆನ್ ಆ್ಯಕ್ಚುಲಿ ಯು ಮೇಕ್ ದ ಸರ್ವಿಸ್, ದೆನ್ ಓನ್ಲಿ ಯು ಕ್ಯಾನ್ ಏಬಲ್ ಟು ರೆಕಾರ್ಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್. ಓಕೆ, this is about the revenue principle. So in simple, revenue principle is nothing but what? So principle says that, so when you actually perform any work, that means when any kind of transaction takes place in the business, that time only you have to recognize that it is revenue to you. So revenue is nothing but what? Income. When actually the sales is made, ನೀವು ಯಾವಾಗ ನಿಜವಾದ ಸೇಲ್ಸ್ ಮಾಡ್ತೀರಿ, ಗೂಡ್ಸ್ ಕೊಡ್ತೀರಿ ಅಥವಾ ಸರ್ವಿಸ್ ಕೊಡ್ತೀರಿ, ಆ ಟೈಮ್ನಾಗ ನಿಮ್ಗೇನು ಇನ್ಕಮ್ ಬರ್ತದಲ್ಲ ಅದನ್ನು ನೀವೇನು ಮಾಡ್ತೀರಿ, ರೆವೆನ್ಯೂ ಅಂತ ರಿಕಗ್ನೈಸ್ ಮಾಡ್ತೀರಿ. ಇದನ್ನು ಯಾವಾಗ ನೀವು ಸೇಲ್ಸ್ ಮಾಡ್ತಿರಲ್ಲ ಅವಾಗನೇ ನೀವು ರಿಕಗ್ನೈಸ್ ಮಾಡಬೇಕು. ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ಕಾಂಟ್ ಏಬಲ್ ಟು ಸೇ ದ್ಯಾಟ್ ಇಟ್ ಈಸ್ ಮೈ ರೆವೆನ್ಯೂ. ಓಕೆ, ನೆಕ್ಸ್ಟ್ ಒನ್ ಈಸ್ ವಾಟ್? ಆಬ್ಜೆಕ್ಟಿವ್ ಪ್ರಿನ್ಸಿಪಲ್. ನೆಕ್ಸ್ಟ್ ಪ್ರಿನ್ಸಿಪಲ್ ಈಸ್ ಆಬ್ಜೆಕ್ಟಿವ್ ಪ್ರಿನ್ಸಿಪಲ್. ಆಬ್ಜೆಕ್ಟಿವ್ ಈಸ್ ನಥಿಂಗ್ ಬಟ್ ವಾಟ್? ಇದಕ್ಕೆ ಇನ್ನೊಂದು ಹೆಸರು ಹೇಳ್ಬೇಕಂದ್ರೆ ಇದಕ್ಕೆ ಇನ್ನೊಂದು ಆಬ್ಜೆಕ್ಟಿವಿಟಿ ಎವಿಡೆನ್ಸ್ ಅಂತ ಹೇಳ್ತಾರೆ. ಆಬ್ಜೆಕ್ಟಿವ್ ಇನ್ ಸಿಂಪಲ್, ಆಬ್ಜೆಕ್ಟಿವ್ ಇಸ್ ನಥಿಂಗ್ ಬಟ್ ವಾಟ್? ಉದ್ದೇಶ. ಸೊ ನೀವು ಏನೇ ಒಂದು ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡ್ತೀರಂದ್ರೆ ಅದಕ್ಕೊಂದು ಉದ್ದೇಶ ಬೇಕಂದ್ರೆ ಅದಕ್ಕೆ ಪ್ರೂಫ್ ಬೇಕು ನಮಗೇನು. ಆ ಟ್ರಾನ್ಸಾಕ್ಷನ್ ಆಗ್ಯದ ಅನ್ಲಿಕ್ಕೆ ನಿಮ್ಮ ಬಿಸ್ನೆಸ್ನಾಗ ಏನಾರು ನೀವು ಒಂದು ಸಪೋರ್ಟಿಂಗ್ ಪ್ರೂಫ್ ಕೊಡ್ಬೇಕು ನಮಗೆ. ಎಸ್, ಸೊ ಅದ್ರ ಬಗ್ಗೆ ಇದು ಈ ಪ್ರಿನ್ಸಿಪಲ್ ಹೇಳ್ತದೆ. ಏನು ಹೇಳ್ತದೆ ನೋಡ್ರಿ, ಆಲ್ ಅಕೌಂಟಿಂಗ್ ಮಸ್ಟ್ ಬಿ ಬೇಸ್ಡ್ ಆನ್ ಅಬ್ಜೆಕ್ಟಿವ್ ಎವಿಡೆನ್ಸ್. ಸೊ ವಾಟ್ ಎವರ್ ದ ಅಕೌಂಟ್ಸ್ ಯು ರೆಕಾರ್ಡ್, ಏನೇ ಒಂದು ರೂಪಾಯಿದು ನೀವು ರೆಕಾರ್ಡ್ ಮಾಡ್ತಿರಲ್ಲ ಟ್ರಾನ್ಸಾಕ್ಷನ್ ನಿಮ್ಮ ಬುಕ್ಸ್ನಾಗ, ದ್ಯಾಟ್ ಶುಡ್ ಹ್ಯಾವ್ ಸಮ್ ಎವಿಡೆನ್ಸ್. ಸೊ ₹1 ಹೋಗಿದ್ದಕ್ಕೆ ₹1 ಬಂದಿದ್ದಕ್ಕೆ ನಿಮ್ಮ ಬಿಸ್ನೆಸ್ನಾಗ ಅದಕ್ಕೆ ಎವಿಡೆನ್ಸ್ ಇರಬೇಕು, ಲೆಕ್ಕ ತೋರಿಸ್ಬೇಕು, ಅದರದ್ದು ಎವಿಡೆನ್ಸ್ ನಿಮ್ಮ ಕಡೆ ಪ್ರೂಫ್ ಇರಬೇಕು. ಆ ₹1 ಎದಕ್ಕೆ ಕೊಟ್ಟಿರಿ, ಫಾರ್ ವಾಟ್ ಪರ್ಪಸ್? ಸೊ ದ ಎವಿಡೆನ್ಸ್ ಮೀನ್ಸ್ ದ ಟ್ರಾನ್ಸಾಕ್ಷನ್ ರೆಕಾರ್ಡ್ ಶುಡ್ ಸಪೋರ್ಟ್ ಬೈ ವೆರಿಫೈಯಬಲ್ ಡಾಕ್ಯುಮೆಂಟ್ಸ್. ಯು ಆರ್ ಗೆಟಿಂಗ್ ದಿಸ್? ಸೊ ವೆರಿಫೈಯಬಲ್ ಡಾಕ್ಯುಮೆಂಟ್ಸ್. ವೆರಿಫೈಯಬಲ್ ಇಸ್ ನಥಿಂಗ್ ಬಟ್ ವಾಟ್? ಅಶ್ಯೂರ್ಡ್ ಡಾಕ್ಯುಮೆಂಟ್ಸ್, ನಾಟ್ ಫೇಕ್ ಒನ್. ಫೇಕ್ ಡಾಕ್ಯುಮೆಂಟ್ಸ್ ಅಲ್ಲ, ಅಶ್ಯೂರ್ಡ್, ಖಚಿತವಾಗಿ ಅದು ಆಗಿರಲೇಬೇಕು.
ಸೊ ಈಗ ನೀವು ಒಬ್ಬರ ಕಡೆ ಸೇಲ್ಸ್ ಮಾಡ್ತೀರಿ ಒಬ್ಬರಿಗೆ, ಓಕೆ, ಒಬ್ರಿಗೆ ಸೇಲ್ಸ್ ಮಾಡ್ತೀರಿ ಅಂದ್ರೆ ಅವ್ರಿಗೆ ಏನು ಮಾಡ್ತೀರಿ, ಅವ್ರಿಗೆ ಇನ್ವಾಯ್ಸ್ ಬಿಲ್ಸ್ ಕಳಿಸ್ತಿರಲ್ರಿ. ಇನ್ವಾಯ್ಸ್ ಬಿಲ್ ಅಂದರೆ ಟೋಟಲಿ ಅಬೌಟ್ ದ ಟ್ರಾನ್ಸಾಕ್ಷನ್, ಸೇಲ್ಸ್ ಟ್ರಾನ್ಸಾಕ್ಷನ್. ಲೈಕ್ ವೈಸ್ ಇಫ್ ಯುವರ್ ಕಂಪನಿ ಪರ್ಚೇಸ್ ಎನಿ ಕೈಂಡ್ ಆಫ್ ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿದರೆ ಅದಕ್ಕೆ ಅವರು ನಮ್ಗೆ ಇನ್ವಾಯ್ಸ್ ಬಿಲ್ ಕೊಡ್ತಾರೆ. ಅದನ್ನು ನಾವು ಪೇಮೆಂಟ್ ಮಾಡಿದ್ದಕ್ಕೆ ಅವ್ರು ನಮಗೆ ಕ್ಯಾಶ್ ರಿಸಿಪ್ಟ್ ಕೊಡ್ತಾರೆ, ಅಂದ್ರೆ ಕ್ಯಾಶ್ ಮೆಮೊ ಅಂತ ಕೊಡ್ತಾರೆ. ಸೊ ಎಲ್ಲನೂ ಪ್ರೂಫ್ ಅಂತ ಆಗ್ತಾವೆ ರೀ. ಯಾಕಂದ್ರೆ ಅದು ಸುಮ್ಮನೆ ಕೊಡೋಂಗಿಲ್ಲ, ಅಲ್ಲೆಲ್ಲ ಸಿಗ್ನೇಚರ್ ಇರ್ತದೆ. ಏನಾರು ಅದು ವ್ಯಾಲಿಡ್ ಇರಲಿಲ್ಲ, ಇನ್ವ್ಯಾಲಿಡ್ ಆಗಿತ್ತು ಅಂದ್ರೆ ಆ ಪರ್ಸನ್ ಅಗೇನೆಸ್ಟ್ ನೀವು ಲೀಗಲ್ ಆ್ಯಕ್ಷನ್ ತೊಗೋಬಹುದು. ಸೊ ಕಂಪನಿ ಕ್ಯಾನ್ ಟೇಕ್ ದ ಲೀಗಲ್ ಚಾರ್ಜಸ್ ಅಗೇನೆಸ್ಟ್ ದ್ಯಾಟ್ ಪರ್ಸನ್. ಸೊ ಹಾಗಾಗಿ ಏನು ಮಾಡ್ತಾರೆ ರೀ, ಲೀಗಲ್ ಆ್ಯಕ್ಷನ್ ತೊಗೋಬಾರ್ದು ಅಂತಲೇ ಎಲ್ಲನೂ ಕರೆಕ್ಟಾಗಿ ರೆಕಾರ್ಡ್ ಮಾಡಬೇಕು. ಸೊ ವೆರಿಫೈಡ್ ಡಾಕ್ಯುಮೆಂಟ್ಸೇ ಇರಬೇಕು. ಸೊ ಸಚ್ ಎವಿಡೆನ್ಸ್ ಹೆಲ್ಪ್ಸ್ ಫಾರ್ ದ ಆಡಿಟರ್ ಟು ವೆರಿಫೈ ದ ಅಕೌಂಟ್ಸ್ ಆ್ಯಂಡ್ certify them as true. And one more important thing is what auditor is benefited from this. ಸೊ ಆಡಿಟರಿಗೆ ಇದು ಈಸಿ ಹೆಲ್ಪ್ ಆಗ್ತದೆ. ಅವ ಅಕೌಂಟ್ಸ್ ವೆರಿಫೈ ಮಾಡೋ ಮುಂದಾಗ ಅವನು ಭಾರಿ ಶಾಣೆ ಇರ್ತಾನೆ ರೀ. ಯಾವುದೇ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡಿರ್ತೀರಲ್ಲ ನಿಮ್ಮ ಬುಕ್ಸ್ನಾಗ, ಪ್ರತಿಯೊಂದಕ್ಕೂ ಅವ ಏನು ಕೇಳ್ತಾನೆ, ಪ್ರೂಫ್ ತೋರಿಸ್ರಿ ಅಂತಾನೆ. ಇದು ಟ್ರಾನ್ಸಾಕ್ಷನ್ ಆಗಿದ್ದಕ್ಕೆ ಖಾತ್ರಿ ಏನು. ಸೊ ಸ್ಯಾಲ್ರಿ ಪೇಮೆಂಟ್ ಮಾಡ್ತೀರಿ 10 ಮಂದಿಗೆ, 10 ಮಂದಿಗೆ ಸ್ಯಾಲ್ರಿ ಪೇಮೆಂಟ್ ಮಾಡಿರನ್ಲಿಕ್ಕೆ ನೀವೇನಾರ ಒಂದೊಂದಿಗೆ ಪ್ರೂಫ್ ತೋರಿಸ್ಬೇಕು. ಏನು ಪ್ರೂಫ್ ತೋರಿಸಿರಂದ್ರೆ ಅವ್ರ ಕಡೆ ಸ್ಯಾಲ್ರಿ ಶೀಟ್ನಾಗ ಸಿಗ್ನೇಚರ್ ತೊಗೊಂಡಿರ್ತೀರಿ, ಆ ಸಿಗ್ನೇಚರ್ ತೋರಿಸ್ಬೇಕು. ಇನ್ ಕೇಸ್ ಅಕೌಂಟಿಗೆ ರೊಕ್ಕ ಹಾಕಿದ್ರೆ ಅಕೌಂಟ್ ಡೀಟೇಲ್ಸ್ ತೋರಿಸ್ಬೇಕು. ವೇಜಸ್ ಪೇಮೆಂಟ್ ಮಾಡಿದ್ರೆ ಆ ಪರ್ಸನ್ನದು ವೇಜಸ್ ರಿಸೀವ್ ಮಾಡ್ಕೊಂಡಾಗ ಸಿಗ್ನೇಚರ್ ಮಾಡ್ತಾರೆ ವೇಜ್ ಶೀಟ್ನಾಗ, ಸೊ ಅದನ್ನು ತೋರಿಸ್ಬೇಕು. ಸಿಗ್ನೇಚರ್ ಅಥವಾ ಥಮ್ ಇಂಪ್ರೆಷನ್, ಎನಿಥಿಂಗ್. ಸೊ ಎವ್ರಿಥಿಂಗ್ ಈಸ್ ವೆರಿಫೈಡ್ ವಿತ್ ಸಮ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್. So what this objective principle says that, so whatever the transaction you record in your books of accounts, ಏನಾರ ಟ್ರಾನ್ಸಾಕ್ಷನ್ ನಿಮ್ಮ ಬುಕ್ಸ್ನಾಗ ನೀವು ರೆಕಾರ್ಡ್ ಮಾಡ್ತಿರಲ್ಲ, ದ್ಯಾಟ್ ಶುಡ್ ಬಿ ಸಪೋರ್ಟೆಡ್ ವಿತ್ ಸಮ್ ಎವಿಡೆನ್ಸ್. ಅದಕ್ಕೆ ಆಧಾರ ಇರಬೇಕು, ಅದಕ್ಕೊಂದು ಆಧಾರ ಇರಬೇಕಂದ್ರೆ ಇದು ಇಂಥ ಚಟುವಟಿಕೆ ನಿಮ್ಮ ಬಿಸ್ನೆಸ್ನಾಗ ಆಗ್ಯದ ಅನ್ಲಿಕ್ಕೆ ತೋರಿಸ್ಬೇಕಲ್ರಿ ನೀವು ಅವರಿಗೆ. ಈಗ ಸೇಲ್ಸ್ ಮಾಡಿರ್ತೀರಿ, ಸೊ 3 ಪಾರ್ಟಿ ABC. ಸೊ ABC ಸೇಲ್ಸ್ ಮಾಡ್ರಿ ಅಂದಮೇಲೆ 3 ಪರ್ಸನದ್ದು ಇಂಡಿವಿಜುವಲ್ ಅಕೌಂಟ್ ಮೇಂಟೈನ್ ಮಾಡ್ಬೇಕು ಸೇಲ್ಸ್ ಮಾಡಿರಿ ಅಂಥೇಳಿ. ಯಾರ ಕಡೆ ಪರ್ಚೇಸ್ ಮಾಡ್ತೀರಿ 3 ಜನದ ಕಡೆ ಅಂದ್ರೆ ಅಗೇನ್ XYZ ಪರ್ಚೇಸ್ ಅವ್ರ ಕಡೆ ಪರ್ಚೇಸ್ ಮಾಡ್ರೆ ಅದ್ರದ್ದು 3 ಅಕೌಂಟ್ ಮೇಂಟೈನ್ ಮಾಡಬೇಕು. ಇವನ್ ಫಾರ್ ದ ಸ್ಯಾಲ್ರಿ ಪೇಮೆಂಟ್, ರೆಂಟ್ ಪೇಮೆಂಟ್, ಸ್ಟೇಷ್ನರಿ ಪೇಮೆಂಟ್. ಸೊ ಮೈನ್ಯೂಟ್ ಅದ ಅಂತ ಯಾವುದೂ ಬಿಡೋಂಗಿಲ್ಲ. ಆ್ಯಂಡ್ ಎವ್ರಿಥಿಂಗ್ ಶುಡ್ ಬಿ ಸಪೋರ್ಟೆಡ್ ವಿತ್ ಸಮ್ verifiable documents. Okay, in short, all transactions of the business should be supported by proper documentary evidence. So proper documentary ಅಂದ್ರೆ ಏನು, fake records ಅಲ್ಲ. it should have some good serving, ಅಂದ್ರೆ ಅದನ್ನು ಎಲ್ಲಿ ತೋರಿಸಿದ್ರು ಅದು ಸ್ಟ್ಯಾಂಡ್ ಆಗಬೇಕು. ಈಗ ಯಾರು ಕಂಪ್ನಿ ಅಗೇನೆಸ್ಟ್ ಕೇಸ್ ಹಾಕಿದ್ರಂದ್ರೆ ಅದು ಡಾಕ್ಯುಮೆಂಟ್ ಸರಿ ಇತ್ತು ಅಂದ್ರೆ ಕೋರ್ಟ್ನಾಗೂ ಸ್ಟ್ಯಾಂಡ್ ಆಗ್ತದೆ ರೀ. ಅದು ಇಟ್ ವಿಲ್ ಆ್ಯಕ್ಟ್ ಆಸ್ ಅ ಪ್ರೂಫ್, ಎವಿಡೆನ್ಸ್. ಸೊ ಆ್ಯಕ್ಚುಲಿ ಫಿನಾನ್ಷಿಯಲ್ ರೆಕಾರ್ಡ್ಸ್ ಏನಿರ್ತಾವೆ ಅವೆಲ್ಲ ರೆಕಾರ್ಡ್ಸ್ ಭಾಳ ಕಾನ್ಫಿಡೆನ್ಷಿಯಲ್ ಇರ್ತಾವೆ ರೀ, ಮತ್ತು ಅವೆಲ್ಲ ಭಾಳ ಟೆಸ್ಟೆಡ್ ಒನ್. ಅಂದರೆ ಆಡಿಟರ್ ಸಿಗ್ನೇಚರ್ ಮಾಡ್ತಾನೆ, ಅಕೌಂಟೆಂಟ್ ಚೆಕ್ ಮಾಡ್ತಾನೆ. ಸೊ ಏನಾಗ್ತಾವೆ ಎವಿಡೆನ್ಸ್ ಅಂತ ಕೋರ್ಟ್ ಒಳಗೆ ಆ್ಯಕ್ಟ್ ಆಗ್ತಾವೆ. ಏನಾರು ಪ್ರಾಬ್ಲಮ್ ಆಗಿತ್ತು ಕಂಪ್ನಿಗೆ ಅಂದ್ರೆ ಅದನ್ನು ಸಬ್ಮಿಟ್ ಮಾಡಿದರೆ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ವಿಲ್ ಆ್ಯಕ್ಟ್ ಆಸ್ ಅ ಎವಿಡೆನ್ಸ್ ಇನ್ ದ ಕೋರ್ಟ್ ಏರಿಯಾ. ಸೊ ದ್ಯಾಟ್ಸ್ ವೈ these are to be maintained very accurately. ಸೊ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಅದಕ್ಕೆಲ್ಲ ಬಿಲ್ಸ್, ವೋಚರ್ಸ್ ಎಲ್ಲ ಮೇಂಟೈನ್ ಮಾಡಬೇಕು. ಸೊ ಸಿ, ಇನ್ ಶಾರ್ಟ್, all the transactions of the business should be supported by proper documentary evidence. Like example, so bills, receipts, invoice, etc. So bills maintain ಮಾಡ್ತೀರಿ, receipts, invoice, etc. anything. Okay, so for receiving the money also, for making the payment also, everything, for every transaction you have to maintain. And no transaction should be recorded in the books of account without such documentary evidence. So the accountant responsibility that he should not record any kind of transaction without having any proper documentary evidence. ಸೊ ಏನಾರ ಕರೆಕ್ಟ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇಲ್ಲ ಅಂದ್ರೆ ಅವ ರೆಕಾರ್ಡ್ನೇ ಮಾಡಬಾರ್ದು. ಇದನ್ನೇ ಆಬ್ಜೆಕ್ಟಿವಿಟಿ ಪ್ರಿನ್ಸಿಪಲ್ ಹೇಳಲಿಕ್ಕತ್ತದ. ದೇರ್ ಆರ್ ಸಮ್ ಎಕ್ಸೆಪ್ಷನ್ಸ್ ಫಾರ್ ದಿಸ್ ಪ್ರಿನ್ಸಿಪಲ್ಸ್. ಈ ಎಕ್ಸೆಪ್ಷನ್ಸ್ ಅಂದ್ರೆ ಈ ಥರ ಕೇಸಸ್ಸಿಗೆ ಅವೈಲೇಬಲ್ ಆಗೋದಿಲ್ಲ, ಇದಕ್ಕೂ ಅಪ್ಲಿಕೇಬಲ್ ಇಲ್ಲ. ಈ ಕೇಸ್ ಇವೆಲ್ಲಕ್ಕೂ ಅಪ್ಲಿಕೇಬಲ್ ಇಲ್ಲ. ಯಾವಂದ್ರೆ ಪ್ರೊವಿಷನ್ ಫಾರ್ ಡೆಪ್ರಿಸಿಯೇಷನ್. ಸೊ ಡೆಪ್ರಿಸಿಯೇಷನ್ ಪ್ರೊವಿಷನ್ ಮಾಡ್ತಿರಲ್ರಿ, ಆ ಡೆಪ್ರಿಸಿಯೇಷನ್ ಎದಕ್ಕೆ ಪೇಮೆಂಟ್ ಮಾಡ್ತೀರಿ ಅದಕ್ಕೆ ಪ್ರೂಫ್ ತೋರಿಸ್ಲಿಕ್ಕೆ ಆಗ್ತದೆ ರೀ. ಯಾಕಂದ್ರೆ ಅದನ್ನು ನೀವು ಹೇಳ್ತೀರಿ ಬರೀ ನಾವು ಅಸೆಟನ್ನು ಯೂಸೇಜ್ ಮಾಡ್ಕೊಂಡಿರಿ, ಅದ್ರ ಸಂಬಂಧ ನಾವು ಡೆಪ್ರಿಸಿಯೇಷನ್ ಚಾರ್ಜ್ ಮಾಡ್ತೀವಿ ಅಂಥೇಳಿ. ಎಷ್ಟು ಯೂಸೇಜ್ ಮಾಡ್ಕೊಂಡಿರಿ, ಅದಕ್ಕೆಲ್ಲ ಏನೇನು ಮಾಡಿರಿ ಅಂತ ಹೇಳಿ ಅದನ್ನು ರೆಕಾರ್ಡ್ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ ಅನ್ನೋ.
You can't able to do that. And one more thing, provision for bad and doubtful debts. See, doubtful debts ಆದಾಗ ಅದು ಯಾವ ಪರ್ಸನಿಂದ ಆಯಿತು ಎಷ್ಟಾಯ್ತು ಅಂತ ಹೇಳಬೋದು ಹೊರತು ಸೊ ಹೀಗೆ ಯಾಕಾಯಿತು, ಆ ಪರ್ಸನ್ ಯಾಕೆ ಪೇಮೆಂಟ್ ಮಾಡಲಿಲ್ಲ, ಸೊ ಅದನ್ನು ಏನು ನಾವು ಕೇಳಲಿಕ್ಕೆ ಇದು ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಮ್ಯಾಕ್ಸ್ ಟು ಮ್ಯಾಕ್ಸ್ ಕಲೆಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಅಷ್ಟೇ ಹೊರತು ಅದನ್ನು ಅದಕ್ಕಿಂತ ಒಂದು ಲಿಮಿಟ್ ದಾಟಿ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ದ್ಯಾಟ್ ಈಸ್ ನಾಟ್ ಅಕ್ಸೆಪ್ಟೇಬಲ್ ಹಿಯರ್. ಅದಕ್ಕೇನು ಎವಿಡೆನ್ಸ್ ತೋರಿಸ್ಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಅಂದರೆ ಇದಕ್ಕೆ ನೀವು ಪ್ರೊವಿಷನ್ ಮಾಡ್ತೀರಂತ ತೋರಿಸ್ಲಿಕ್ಕೆ ಆಗೋದಿಲ್ಲ. ಫಾರ್ ಕ್ಯಾಲ್ಕುಲೇಟಿಂಗ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಇನ್ವೆಂಟ್ರಿ. ಸೊ ಮಾರ್ಕೆಟ್ ವ್ಯಾಲ್ಯೂ ಆಫ್ ಇನ್ವೆಂಟ್ರಿ ಇಸ್ ನಥಿಂಗ್ ಬಟ್ ವಾಟ್, ಸೊ ಇನ್ವೆಂಟ್ರೀಸ್ ಆರ್ ಸಬ್ಜೆಕ್ಟೆಡ್ ಟು ಚೇಂಜ್ ಇನ್ ದ ವ್ಯಾಲ್ಯೂ. ಸೊ ನಿಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ನಾನು ಒಂದ್ಸತಿ ಹೇಳಿದ್ದೆ, ಲಿಫೋ ಮೆಥಡ್, ಫಿಫೋ ಮೆಥಡ್ ಅಂತ ಹೇಳಿ. ಸೊ ಯೂಶ್ವಲಿ ಗೂಡ್ಸ್ ಪರ್ಚೇಸ್ ಮಾಡಿದ ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಕಳಿಸೋ ಮುಂದಾಗ ಗೂಡ್ಸನ್ನು ಪರ್ಚೇಸ್ ಮಾಡ್ತಾರೆ, ರಾ ಮೆಟೀರಿಯಲ್ಸನ್ನು. ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಕಳಿಸೋ ಮುಂದಾಗ ಏನು ಮಾಡ್ತಾರೆ, ಯಾವ ಪ್ರೈಸಿಗೆ ಅದನ್ನು ಪರ್ಚೇಸ್ ಮಾಡಿರ್ತಾರಲ್ಲ ಅದೇ ಪ್ರೈಸಿಗೆ ಏನು ಮಾಡ್ತಾರೆ, ಮ್ಯಾನುಫ್ಯಾಕ್ಚರಿಂಗ್ ಒಳಗೆ ಕಳಿಸ್ತಾರೆ. ಎದಕ್ಕಂದ್ರೆ ಪ್ರಾಡಕ್ಟ್ಗೆ ಕಾಸ್ಟ್ ಮಾಡಲಿಕ್ಕೆ. ಸೊ ಈಗ ನೀವು ಒಂದಿನ ಪ್ರಾಡಕ್ಟ್ ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿರ್ತೀರಿ. ಓಕೆ, ಫಸ್ಟ್ ಟೈಮ್ ಜನವರಿ ಒಳಗೆ ಪರ್ಚೇಸ್ ಮಾಡಿದಾಗ ಆ ರಾ ಮೆಟೀರಿಯಲ್ ನಿಮಗೆ 10 ರೂಪಾಯಿಗೆ ಒಂದು ಕೊಟ್ಟಿರ್ತಾರೆ. ಓಕೆ, 10 ರೂಪಾಯಿಗೆ ಒಂದು ಕೊಟ್ಟರೆ ಈಗ ನೀವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಗೆ ಕಳಿಸೋ ಮುಂದಾಗ ಅದನ್ನ ಎಷ್ಟು ಚಾರ್ಜ್ ಮಾಡ್ತೀರಿ, 10 ರೂಪಾಯಿ ಅಂತ ಕನ್ಸಿಡರ್ ಮಾಡ್ತೀರಿ. ಓಕೆ, ಮತ್ತು ಅದ್ರ ಫಿನಿಶ್ಡ್ ಗೂಡ್ ಆದಮೇಲೆ ಅದಕ್ಕೆ ಎಷ್ಟು ರೂಪಾಯಿ ಚಾರ್ಜ್ ಮಾಡ್ತಾರೆ, ಡೈರೆಕ್ಟ್ ಕಾಸ್ಟ್ ಅಂತ ಹೇಳಿ 10 ರೂಪಾಯಿ ಅಂತ ಚಾರ್ಜ್ ಮಾಡ್ತಾರೆ. ಎಸ್, ಬಟ್ ಆಮೇಲೆ ನೀವು ಫೆಬ್ರವರಿ ಒಳಗೊಮ್ಮೆ ಮತ್ತೊಮ್ಮೆ ಪರ್ಚೇಸ್ ಮಾಡ್ತೀರಿ. ಆ ಫೆಬ್ರವರಿ ಒಳಗೆ ಪರ್ಚೇಸ್ ಮಾಡಿದಾಗ ಏನಾಗಿರ್ತದೆ, ಪ್ರೈಸ್ ಏರಿಬಿಟ್ಟಿರ್ತದೆ. ಅವಾಗ ಎಷ್ಟಾಗಿರ್ತದೆ ರೀ, 12 ರೂಪಾಯಿ ಆಗಿರ್ತದೆ. ಈಗ ನೀವು ಫಿಫೋ ಮೆಥಡ್ ಫಾಲೋ ಮಾಡಿದ್ರೆ, ಓಕೆ, ಫಸ್ಟ್ ಇನ್ ಫಸ್ಟ್ ಔಟ್. ಸೊ ಫಿಫೋ ಇರಲಿ ಲಿಫೋ ಇರಲಿ, ಮೊದಲು ಎಕ್ಸಾಂಪಲ್ ತಿಳ್ಕೊಳ್ಳೋಣಂತ. ಸೊ ಈಗ ಸೆಕೆಂಡ್ ಟೈಮ್ ನೀವು ಪರ್ಚೇಸ್ ಮಾಡಿದಿರಿ ಫೆಬ್ರವರಿ ಒಳಗೆ. ಓಕೆ, ಅವಾಗ ನೀವು ಮ್ಯಾನುಫ್ಯಾಕ್ಚರಿಂಗ್ ಕಳಿಸ್ತಿರಲ್ಲ, ಅವಾಗ ನೀವು ಎಷ್ಟು ಪ್ರೈಸ್ ಚಾರ್ಜ್ ಮಾಡ್ತೀರಿ, 10 ರೂಪಾಯಿ ಮಾಡೋಂಗಿಲ್ಲ, 12 ರೂಪಾಯಿ ಮಾಡ್ತೀರಿ. ಬಿಕಾಸ್ ಯು ಆರ್ ಪರ್ಚೇಸ್ ದ ಗೂಡ್ ಬೈ ಪೇಯಿಂಗ್ 12 rupees. ಸೊ ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ದು 12 ರೂಪಾಯಿಗೆ ಪರ್ಚೇಸ್ ಮಾಡಿ ಒಂದು ಯೂನಿಟಿಗೆ. ಸೊ ಈಗ ನಾವು ಮ್ಯಾನುಫ್ಯಾಕ್ಚರಿಂಗ್ ಕಳಿಸೋ ಮುಂದಾಗೂ ಒಂದು ಇದಕ್ಕೆ ಎಷ್ಟೊಂದು ಕಳಿಸ್ತೀವಿ, 12 ರೂಪಾಯಿ ಅಂತ ಕಳಿಸ್ತೀವಿ. ಅವಾಗ ಅದ್ರದ್ದು ಕಾಸ್ಟ್ ಪ್ರೈಸು ಏನಾಗ್ತದೆ, ಡೈರೆಕ್ಟ್ ಕಾಸ್ಟ್ ಅಂತ ಏನು ಮಾಡಿರ್ತೀವಲ್ಲ, ಪ್ರಾಡಕ್ಟ್ ಕಾಸ್ಟ್ ಮಾಡೋ ಮುಂದಾಗ ಏನು ಮಾಡ್ತೀವಿ, ಹೆಚ್ಚಾಗ್ತೀವಿ ನಾವು, 12 ರೂಪಾಯಿ ಹಾಕ್ತೀವಿ. ಸೊ ಹಂಗೆ ಏನಾಗ್ತದೆ ರೀ, ಪ್ರೈಸ್ ಫ್ಲಕ್ಚುವೇಷನ್ ಆಗ್ತದೆ, ಗ್ಯಾರಂಟಿ ಇರೋದಿಲ್ಲ. ಸೊ ಫಸ್ಟ್ ಟೈಮ್ ಕಳಿಸ್ದಾಗ 10 ರೂಪಾಯಿ ಬಂತು, ಸೆಕೆಂಡ್ ಟೈಮ್ ಬಂದಾಗ 12 ರೂಪಾಯಿ ಬಂತು. ಸೊ ಹೀಗಾಗುತ್ತೆ, ಕನ್ಫ್ಯೂಷನ್ಸ್ ಆಗ್ತದೆ. ಇದು ಬಿಟ್ಟರೆ ಮಾರ್ಕೆಟ್ ವ್ಯಾಲ್ಯೂ ಅಂತ ಹೇಳಿ ಅದು ಬೇರೆ ಚೇಂಜ್ ಆಗ್ತಿರ್ತದೆ ರೀ. ಮತ್ತು ಮಾರ್ಕೆಟ್ ವ್ಯಾಲ್ಯೂ ಅಂದರೆ ಅಕಾರ್ಡಿಂಗ್ ಟು ಡಿಮಾಂಡ್ ಆ್ಯಂಡ್ ಸಪ್ಲೈ ದೇ ವಿಲ್ ಸಿ. ಮಾರ್ಕೆಟ್ನಾಗ ಹೆಂಗೆ ಶೇರ್ ಮಾರ್ಕೆಟ್ನಾಗ ಶೇರ್ಸ್ ಬಾಯ್ಸ್ ಎಲ್ಲ ಆಗ್ತಾವಲ್ಲ, ಹಂಗೆ ಈ ಥರ ಇನ್ವೆಂಟ್ರಿದೂ ಮಾರ್ಕೆಟ್ ವ್ಯಾಲ್ಯೂ ಫಿಕ್ಸ್ ಮಾಡ್ತಾರೆ. ಸೊ ಇವೆಲ್ಲ ಚೇಂಜಸ್ ಆಗಲಿಕ್ಕೆ, ಇವು ಪ್ರೊವಿಷನ್ಸ್ ಮಾಡಲಿಕ್ಕೆ ನಾವು ಏನಾದ್ರು ಪ್ರೂಫ್ ತೋರಿಸಿದ್ರೆ ಪ್ರೂಫ್ ತೋರಿಸ್ಲಿಕ್ಕೆ ಆಗೋದಿಲ್ಲ. ಅವು ಜನರಲ್ ಇರ್ತಾವೆ ರೀ, ಜನರಲಿ ಅಕ್ಸೆಪ್ಟೆಡ್, ಎಲ್ಲರಿಗೂ ಅಪ್ಲಿಕೇಬಲ್ ಇರ್ತಾವೆ. ಬಟ್ ಒಂದು ಸ್ಪೆಸಿಫಿಕ್ ಇದೇ ಕಂಪ್ನಿಗೆ ಯಾಕೆ ಹಿಂಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ದ್ಯಾಟ್ಸ್ ವೈ ದೀಸ್ ಆರ್ ಸಮ್ ಎಕ್ಸೆಪ್ಷನ್ಸ್ ಫಾರ್ ದ್ಯಾಟ್. ಒಬ್ಜೆಕ್ಟಿವಿಟಿ ಪ್ರಿನ್ಸಿಪಲ್ ಇವು ಮೂರಕ್ಕೆ ಅಪ್ಲಿಕೇಬಲ್ ಆಗೋದಿಲ್ಲ. ಪ್ರೊವಿಷನ್ ಅಂತೂ ಮಾಡಲೇಬೇಕು. ಪ್ರೊವಿಷನ್ ಇಸ್ ನಥಿಂಗ್ ಬಟ್ ವಾಟ್, ಅ ಪಾರ್ಟ್ ಆಫ್ ಪ್ರಾಫಿಟ್ ಕೆಪ್ಟ್ ಅಸೈಡ್. ಪ್ರಾಫಿಟ್ನಾಗಿಂದ ಒಂದು ಪಾರ್ಟ ತೆಗೆದಿಡ್ತೀವಿ, ಎದಕ್ಕಂದ್ರೆ ಟು ಮೀಟ್ ದ ಫ್ಯೂಚರ್ ಥಿಂಗ್ಸ್, ಮುಂದೆ ಏನಾಗೋ ಅಂತಾವು. ಅಂದರೆ ಈಗ ಡೆಪ್ರಿಸಿಯೇಷನ್ ಹಾಕೋದು ಉದ್ದೇಶ ಏನು ಅಂದರೆ, ಆ ಅಸೆಟನ್ನು ಮುಂದೆ ನಾನು ರೀಪ್ಲೇಸ್ ಮಾಡ್ತೀನಿ. ಫರ್ನಿಚರ್ ತೊಗೊಂಡಿನಿ, ಆ ಫರ್ನಿಚರ್ ಏನು ಕಾಯಂ ನಾನು ಬಿಸ್ನೆಸ್ ಮುಗಿತಾನ ಯೂಸ್ ಮಾಡ್ತೀನೇನ್ರಿ, ಇಲ್ಲ. ಸೊ ಇಟ್ ಈಸ್ ಹ್ಯಾವಿಂಗ್ ಸಮ್ ಲೈಫ್, ಇಟ್ ಮೇ ಕಮ್ ಫಾರ್ 10 years 15 years. ಸೊ ಈಗ ಒಂದು ಫರ್ನಿಚರ್ ತೊಗೊಂಡಿನ 10 ವರ್ಷ ಯೂಸ್ ಮಾಡ್ಲಿಕ್ಕೆ ಸಾಧ್ಯದನ, 11ನೇ ವರ್ಷಕ್ಕೆ ಅದು ಏನಾಗಿರ್ತದೆ, ಹಾಳಾಗಿಬಿಟ್ಟದ, ಸ್ಕ್ರ್ಯಾಪ್ ವ್ಯಾಲ್ಯೂ ಆಗ್ತಾರೆ. ನಾ ಈಗ ಅದನ್ನು 11ನೇ ವರ್ಷಕ್ಕೆ ರಿಪ್ಲೇಸ್ ಮಾಡಲೇಬೇಕು. ರಿಪ್ಲೇಸ್ ಮಾಡಲಿಕ್ಕೆ ಫಂಡ್ಸ್ ಎಲ್ಲಿಗೆ ತರಲಿ ರೀ, ಇಲ್ಲಿ ಪ್ರೊವಿಷನ್ನಾಗ ಮೇಂಟೈನ್ ಮಾಡ್ತಿರಲ್ಲ, ಅದೇ ಫಂಡ್ಸ್ ಕೊಟ್ಟು ನಾನು ಏನು ಮಾಡ್ತೀನಿ, ತೊಗೊಂಡು ಬರ್ತೀನಿ. ಸೊ ಫಾರ್ ದೀಸ್ ಕೈಂಡ್ ಆಫ್ ಅಡ್ಜಸ್ಟ್ಮೆಂಟ್ like provisions or market value calculation, this principle is not this principle. Let's see. So first one, it helps for maintaining true accounting records and financial statements. Yes, so ಯಾಕಂದ್ರೆ ಇಲ್ಲೆಲ್ಲ ವೆರಿಫೈಡ್ ಇರ್ತದೆ, ಅಕ್ಯುರೇಟ್ ಇರ್ತದೆ. ಸೊ ದ್ಯಾಟ್ಸ್ ವೈ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಗೆಟ್ಟಿಂಗ್ ದ ಟ್ರೂ, ಇಟ್ ಈಸ್ ಮೀನ್ಸ್ correct performance, we can say exact performance. So true accounting records and financial statements, we can able to maintain it. Next, it reduces the scope of manipulation of accounts. See, manipulation is nothing but what, changes ಅಂದರೆ ಗಡ್ಬಡಿ ಮಾಡಿಬಿಡೋದು. ಸೊ ಬಿಸ್ನೆಸ್ನಾಗೆ ಬೇರೆ ಇರ್ತದೆ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನಾಗೆ ಬೇರೆ ರೆಕಾರ್ಡ್ ಮಾಡ್ತಾರೆ ರೀ. ಇದ್ದಿದ್ದಂಗೆ ರೆಕಾರ್ಡ್ ಮಾಡೋಂಗೇ ಇಲ್ಲ, ತೋರಿಸೋದೇ ಬೇರೆ, ಹೇಳೋದೇ ಬೇರೆ. ಸೊ ನಮ್ಮ ಬಿಸ್ನೆಸ್ನಾಗ ನಮ್ಗೆ 3 ಮೆಷಿನರಿ ಅವ ಅಂತ ಹೇಳ್ತಾರೆ.
ಓಕೆ, ಬಿಸ್ನೆಸ್ನ 3 ಮೆಷಿನರಿ ಅಂಥೇಳಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನಾಗ ರೆಕಾರ್ಡ್ ಮಾಡ್ತಾರೆ ಬ್ಯಾಲೆನ್ಸ್ ಶೀಟ್ನಾಗ. ಯಾವಾಗ ನಾವು ಫಿಸಿಕಲಿ ಅಂದರೆ ಖರೇನೆ ಅಲ್ಲಿ ಹೋಗಿ ನೋಡಿದ್ವಿ ಅಂದ್ರೆ ನಮ್ಗೆ 3 ಸಿಗೋದಿಲ್ಲ, ಒಂದೇ ಸಿಗ್ತದಲ್ಲಿ. ಸೊ ಆ ಥರ ಚೇಂಜಸ್ ಮಾಡೋದಕ್ಕೆ ಏನು ಹೇಳ್ತಾರೆ, ಮ್ಯಾನಿಪುಲೇಷನ್ ಅಂತ. ಅವ್ರ ಕಡೆ ಕ್ಯಾಶ್ ಬ್ಯಾಲೆನ್ಸು 1 ಲಕ್ಷ ಇರ್ತದೆ ಆ್ಯಕ್ಚುಲಿ. ಸೊ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನಾಗ ಏನು ಬರೀತಾರೆ ಅಂದ್ರೆ 5 ಲಕ್ಷ ಬ್ಯಾಲೆನ್ಸ್ ಅದು ಅಂಥೇಳಿ. ಆ್ಯಕ್ಚುಲಿ ಹೋಗಿ ನೋಡಿದ್ರೆ 1 ಲಕ್ಷ ಇರ್ತದೆ. ಸೊ ಈ ಥರ ಭಾಳ ಚೇಂಜಸ್ ಮಾಡ್ತಿರ್ತಾರೆ. ಅದು ಗಡ್ಬಡಿ ಮಾಡೋ ಉದ್ದೇಶ ಏನು ಅಂದರೆ ಟು ಅಟ್ರ್ಯಾಕ್ಟ್ ದ ಶೇರ್ ಹೋಲ್ಡರ್ಸ್. ಹೊಸ ಶೇರ್ ಹೋಲ್ಡರ್ಸನ್ನು ಅಟ್ರ್ಯಾಕ್ಟ್ ಮಾಡೋ ಸಂಬಂಧ ಯೂಶ್ವಲಿ ಅಕೌಂಟ್ಸನ್ನು ಮ್ಯಾನಿಪುಲೇಷನ್ ಮಾಡ್ತಾರೆ, ಚೇಂಜಸ್ ಮಾಡ್ತಾರೆ. ಅಂದರೆ ಇರ್ಲಾರ್ದೆಲ್ಲ ಹೇಳ್ಬಿಡೋದು, ಇದ್ದಿದ್ದೇ ಬೇರೆ ಇರ್ಲಾರ್ದನ್ನು ಹೇಳ್ಬಿಡೋದು, ಈ ಥರ. ಸೊ ನೆಕ್ಸ್ಟ್ ಒನ್ ಅಡ್ವಾಂಟೇಜ್. ಸೊ ಈ ಅಬ್ಜೆಕ್ಟಿವಿಟಿ ಪ್ರಿನ್ಸಿಪಲಿಂದ ಏನಾಗ್ತದೆ, ಇವು ಸ್ವಲ್ಪ ಕಡಿಮೆ ಆಗ್ತಾವೆ. ಮ್ಯಾನಿಪುಲೇಷನ್ ಏನಾಗ್ತವೆ, ರೆಡ್ಯೂಸ್ ಆಗ್ತವೆ. That is an advantage. Next, it reduces the scope for personal bias of accountant. See, sometimes what happens here, accountant, he will put up his personal things on the business. So personal things ತೊಗೊಂಡು ಬರ್ತಾನೆ ರೀ, ತಂದಿನ ಪರ್ಸ್ನಲ್ ದ್ವೇಷ ಆಯ್ತು ಅಥವಾ ಏನೋ ಇರೋ ಲೈಕ್ ಅದನ್ನು ಏನು ಮಾಡ್ತಾನೆ, ಬಿಸ್ನೆಸ್ ಮೇಲೆ ಹಾಕ್ತಾನೆ. ಆ್ಯಂಡ್ ಸಮ್ಟೈಮ್ಸ್ ಏನಾಗ್ತದೆ, ಬಿಸ್ನೆಸ್ ಒಳಗೆ ಮ್ಯಾನೇಜ್ಮೆಂಟ್ ಪೀಪಲ್ಸ್ ಇರ್ತಾರಲ್ಲ, ಅವರೊಳಗೆ ಕೋಆರ್ಡಿನೇಷನ್ ಚಲೋ ಇರೋದಿಲ್ಲ. ಅವ್ರು ಏನು ಮಾಡ್ತಾರೆ, ಒಬ್ಬರು ಫೇವರ್ನಾಗ ಒಂದು ರಿಪೋರ್ಟ್, ಒಬ್ಬರು ಫೇವರ್ನಾಗ ಒಂದು ರಿಪೋರ್ಟ್ ಬೇಕಂತಾರೆ. ಒಬ್ರು ಏನಂತಾರೆ, ಎಂಪ್ಲಾಯೀಸ್ ಭಾಳ ಚಲೋ ಇದ್ದಾರೆ, ಎಂಪ್ಲಾಯೀಸಿಗೆ ಸ್ವಲ್ಪ ಸ್ಯಾಲ್ರಿ ಜಾಸ್ತಿ ಕೊಡೋಣ ಅಂತಾರೆ. ಒಬ್ಬೊಬ್ರು ಏನಂತಾರೆ, ಶೇರ್ ಹೋಲ್ಡರ್ಸಿಗೆ ಡಿವಿಡೆಂಡ್ ಜಾಸ್ತಿ ಕೊಡೋಣ. ಸೊ ಹಂಗಾಗಿ ಪ್ರತಿಯೊಬ್ಬರದ್ದು ಮರ್ಜಿ ಹಿಡಿಲಿಕ್ಕೆ ಆಗೋದಿಲ್ಲ. ಸೊ ದೆರ್ ಆರ್ ವೇರಿಯಸ್ ಥಿಂಗ್ಸ್ ವಿಲ್ ಹ್ಯಾಪನ್. ಸೊ ಪರ್ಸ್ನಲ್ ಬಯಾಸ್ ವಿಲ್ ಹ್ಯಾಪನ್. ಪರ್ಸ್ನಲ್ ಬಯಾಸ್ ಇಸ್ ನಥಿಂಗ್ ಬಟ್ ವಾಟ್, ಒಬ್ರಿಗೊಂದು ಮಾಡೋದು, ಭೇದ ಭಾವತನ ಮಾಡೋದು. ಸೊ ಅದು ಇಲ್ಲಿ ಕಡಿಮೆ ಆಗ್ತದೆ. ಯಾಕಂದರೆ ಇಲ್ಲಿ ಆಬ್ಜೆಕ್ಟಿವ್ ಪ್ರಿನ್ಸಿಪಲ್ ಪ್ರಕಾರ ಏನಾಗ್ತದೆ ಅಂದರೆ, ಎವ್ರಿಥಿಂಗ್ ಈಸ್ ಟ್ರಾನ್ಸ್ಪರೆಂಟ್ ಇಸ್ ನಥಿಂಗ್ ಬಟ್ ವಾಟ್, ಕ್ಲೀನ್ ರಿಪೋರ್ಟ್. ಯಾಕಂದರೆ ಪ್ರತಿಯೊಂದು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದ್ದಕ್ಕೂ ಪ್ರೂಫ್ ಇರ್ತದೆ. ಏನೇ ಒಂದು ಸ್ಯಾಲ್ರಿ ಪೇಮೆಂಟ್ ಆಗಲಿ, ರೆಂಟ್ ಪೇಮೆಂಟ್ ಆಗಲಿ, ಕಮಿಷನ್ ರಿಸೀವ್ಡ್ ಆಗಲಿ, ಸೊ ಇಂಟ್ರೆಸ್ಟ್ ರಿಸೀವ್ಡ್ ಆಗಲಿ, ಪ್ರತಿಯೊಂದಕ್ಕೂ ಪ್ರೂಫ್ ಇರೋ ಕಾರಣಕ್ಕೆ ಸೊ ಪರ್ಸ್ನಲ್ ಬಯಾಸ್ ಆಗೋದಿಲ್ಲ ಮತ್ತು ಮ್ಯಾನಿಪುಲೇಷನ್ ಆಗೋದಿಲ್ಲ. ಆ್ಯಂಡ್ ಲಾಸ್ಟ್ ಈಸ್ ಇಟ್ ಫೆಸಿಲಿಟೇಟ್ಸ್ ಫಾರ್ ಆಡಿಟಿಂಗ್. ಸೊ ಆಡಿಟಿಂಗಿಗೆ ಹೆಲ್ಪ್ ಆಗ್ತದೆ. ಇವಿಷ್ಟು ಅಡ್ವಾಂಟೇಜ್. ಡಿಸ್ಅಡ್ವಾಂಟೇಜ್ ಏನವರಿ, it is impossible to ascertain the present worth of business. Yes, to some extent present worth ಅಂದರೆ actual present net worth of the business can't be ascertained. ಯಾಕಂದರೆ ಒಂದೊಂದು ಟ್ರಾನ್ಸಾಕ್ಷನ್ಗೆ ಪ್ರೂಫ್ ಇರೋದಿಲ್ಲ ಅಂದಮೇಲೆ ಅವ್ನು ಏನು ಮಾಡ್ತಾರೆ, ರೆಕಾರ್ಡ್ ಇದನ್ನು ಮಾಡಿಸ್ಕೊಡಲ್ಲ. ಒಮ್ಮೊಮ್ಮೆ ಅದ್ರದ್ದು ಪ್ರಾಬ್ಲಮ್ ಆಗ್ತಾರೆ. ಸೊ ಹಂಗಾಗಿ ಎಕ್ಸಾಕ್ಟ್ ನಾವು ನೆಟ್ ವರ್ತ್ ಏನದ ನಮ್ಮದು, ಸದ್ಯ ನಾವು ಯಾವ ಪೊಸಿಷನ್ನಾಗ ಇದ್ದೀವಿ ಅಂಥೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್ ಹಿಯರ್, ಎವ್ರಿಥಿಂಗ್ ಕಾಂಟ್ ಬಿ ಡಿಸ್ಕ್ಲೋಸ್ಡ್ ಆಲ್ಸೋ. ಒಂದು ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಇರ್ತಾವೆ ರೀ. ಸೊ ಹಂಗಾಗಿ ಎಲ್ಲನೂ ಅದ್ರಾಗ ನೀವು ರೆಕಾರ್ಡ್ ಮಾಡಿ ಎಲ್ಲನೂ ತೋರಿಸ್ರಿ ಅಂತ ಹೇಳಿದ್ರೆ ಸ್ವಲ್ಪ ಪ್ರಾಬ್ಲಮ್ನೂ ಆಗ್ತದೆ. ನೆಕ್ಸ್ಟ್, ಸೆಲ್ಫ್ ಜನರೇಟೆಡ್ is nothing but what here, that is intangible asset, goodwill. So goodwill is what? It is an intangible asset. It is self-generated ಅಂದರೆ ಬಿಸ್ನೆಸ್ ತಾನೇ ಮಾಡ್ಕೊಳ್ಳೋ ಅಂಥದ್ದು. ಅದು ಯಾವುದಂದ್ರೆ ಗುಡ್ವಿಲ್. ಓಕೆ, ಸೊ ಗುಡ್ವಿಲ್ is nothing but what? Name and fame of the company. So self-generated assets cannot be recorded in the books of accounts. ಸೊ ನಾವು ಗುಡ್ವಿಲ್ ರೆಕಾರ್ಡ್ ಮಾಡಂಗಿಲ್ಲ ಅಂತಲ್ಲ. ಅವ್ರು ಹೇಳೋ ಉದ್ದೇಶ ಏನು, ಈಗ ಅಬ್ಜೆಕ್ಟಿವಿಟಿ ಪ್ರಿನ್ಸಿಪಲ್ ಫಾಲೋ ಮಾಡಿದ್ರೆ ನಾವು ಸೆಲ್ಫ್ ಜನರೇಟೆಡ್ ಅಸೆಟ್ಸ್, ಗುಡ್ವಿಲ್ ಅಥವಾ ಪೇಟೆಂಟ್ಸ್ ಇತ್ತು ಅಂದ್ರೆ ಅದನ್ನು ರೆಕಾರ್ಡೇ ಮಾಡಬಾರ್ದು. ಯಾಕಂದ್ರೆ ಅದಕ್ಕೆ ಎವಿಡೆನ್ಸ್ ಇಲ್ಲ. ಮಾರ್ಕೆಟ್ನಾಗ ಹೆಂಗೆ ನಮ್ಮ ಹೆಸರು ಬೀಳುತ್ತೆ ಅನ್ಲಿಕ್ಕೆ ನಾವು ಎವಿಡೆನ್ಸ್ ತೋರಿಸ್ಲಿಕ್ಕೆ ಆಗ್ತದೆ ರೀ? ನೋ, ಇಟ್ ಡಿಪೆಂಡ್ಸ್ ಅಪಾನ್ ದ ಮಾರ್ಕೆಟಿಂಗ್ ಆ್ಯಂಡ್ ಪ್ರಾಡಕ್ಟ್ ಕ್ವಾಲಿಟಿ ಆ್ಯಂಡ್ ಇಟ್ಸ್ ಅಬೌಟ್ ದ ಲೈಕಿಂಗ್ಸ್ ಆಫ್ ದ ಕಸ್ಟಮರ್. ಸೊ ವಿ ಕಾಂಟ್ ಏಬಲ್ ಟು ಡೂ ಎನಿಥಿಂಗ್. ಅದಕ್ಕೆಲ್ಲ ರೆಕಾರ್ಡ್ಸ್ ಬೇಕ್ರಿ ಅಂತಂದ್ರೆ ಹೇಳಲಿಕ್ಕೆ ಆಗೋದಿಲ್ಲ. ಅದು ಯಾವ ಥರ ಪ್ರಮೋಷನ್ ಮಾಡಿದ್ವಿ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ಬೋದು. ಬಟ್ ಹೀಗೆ ಇಷ್ಟೇ ಒಮ್ಮೆ ಗುಡ್ವಿಲ್ ಆಯಿತು, ಸೊ ಗುಡ್ವಿಲ್ ವ್ಯಾಲ್ಯೂ ಹೆಂಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಅದನ್ನು ನಾವು ರೆಕಾರ್ಡ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಸೊ ಇಟ್ ಈಸ್ ಅಬೌಟ್ ದ ಸೆಲ್ಫ್ ಜನರೇಟೆಡ್ ಅಸೆಟ್ಸ್. ಸೊ ಆ ಥರ ಥಿಂಗ್ಸ್ ಇದ್ದರೆ ನಾವು ರೆಕಾರ್ಡ್ ಮಾಡಲಿಕ್ಕೆ ಮುಷ್ಕಿಲ್ ಆಗ್ತದೆ. ಓಕೆ, ದೀಸ್ ಟು ಆರ್ ಸಮ್ ಆಫ್ ದ ಲೂಪ್ ಹೋಲ್ಸ್, ಬಟ್ ಆ್ಯಕ್ಚುಲಿ ಇಟ್ ಈಸ್ ಅ ಗುಡ್ ಕಾನ್ಸೆಪ್ಟ್. ಸೊ ಆಬ್ಜೆಕ್ಟಿವ್ ಪ್ರಿನ್ಸಿಪಲ್ ಏನು ಹೇಳುತ್ತೆ ಆ್ಯಕ್ಚುಲಿ ಅಂದರೆ, ಸೊ ವಾಟ್ ಎವರ್ ದ ಟ್ರಾನ್ಸಾಕ್ಷನ್ ಹ್ಯಾಪನ್ಸ್ ಇನ್ ದ ಬಿಸ್ನೆಸ್, ವಾಟ್ ಎವರ್ ದ ಥಿಂಗ್ಸ್ ಯು ರೆಕಾರ್ಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್, ಇಟ್ ಶುಡ್ ಸಪೋರ್ಟ್ ವಿತ್ ಸಮ್ ಡಾಕ್ಯುಮೆಂಟ್ಸ್. ನಮ್ಮ ಬಿಸ್ನೆಸ್ನಾಗ ಏನೇ ರೆಕಾರ್ಡ್ಸ್ ನೀವು ಮೇಂಟೈನ್ ಮಾಡ್ತೀರಿ, ಬುಕ್ಸ್ನ ಏನೇನು ರೆಕಾರ್ಡ್ ಮಾಡ್ತೀರಿ, ಎಂಟರ್ ಮಾಡ್ತಿರಲ್ಲ, ಅದಕ್ಕೆ ಖಚಿತವಾದ ಮಾಹಿತಿ ಬೇಕು. ಅಂದರೆ ಅದಕ್ಕೆ ಒಂದು ಎವಿಡೆನ್ಸ್ ಬೇಕು, ಪ್ರೂಫ್ ತೋರಿಸ್ಬೇಕು. ಇದು ಏನು ಹೇಳ್ತದೆ, ಆಬ್ಜೆಕ್ಟಿವ್ ಎವಿಡೆನ್ಸ್ ಹೇಳ್ತದೆ. ಒನ್ ಮೋರ್ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಈಸ್ ಫುಲ್ ಡಿಸ್ಕ್ಲೋಜರ್ ಪ್ರಿನ್ಸಿಪಲ್. ಸೊ ನಿಮ್ಗೆ ಹೆಸರೇ ಕಾಣಿಸ್ತದೆ, ಫುಲ್ ಡಿಸ್ಕ್ಲೋಜರ್. ಫುಲ್ ಡಿಸ್ಕ್ಲೋಜರ್ ಈಸ್ ನಥಿಂಗ್ ಬಟ್ ವಾಟ್? ಸೊ
ಬುಕ್ಸ್ ಆರ್ ಫುಲ್ಲಿ ಓಪನ್ಡ್ ಇಯರ್. ಈ ಕಾಪಿ ಮಾಡೋದಂತ ಹೇಳಿತಿಲ್ಲ. ಸೊ ಇಯರ್ full disclosure is nothing but what? So whatever the transaction happens in the books of accounts and whatever the things company record, everything should be disclosed. Disclosed ಅಂದ್ರೆ ಏನೂ ಮುಚ್ಚಿಡೋಂಗಿಲ್ಲ, ಎಲ್ಲನೂ ತೋರಿಸ್ಬೇಕು. ಬಟ್ ಎಲ್ಲನೂ ತೋರಿಸ್ಲಿಕ್ಕೆ ಆಗೋದಿಲ್ಲಲ್ರಿ, ಸ್ವಲ್ಪ ಕಾನ್ಫಿಡೆನ್ಷಿಯಲ್ಸ್ ಇರ್ತಾವಲ್ಲ. ಸೊ ಮ್ಯಾನೇಜ್ಮೆಂಟ್ ಸೀಕ್ರೆಟ್ಸ್ ಅಂತ ಇರ್ತಾವೆ. ಹೊಸ ಶೇರ್ಸ್ ಎಷ್ಟು ಇಶ್ಯೂ ಮಾಡ್ಬೇಕಂತ ಮಾಡ್ಯಾರ, ಯಾರು ಸ್ಯಾಲ್ರಿ ಹೆಚ್ಚು ಮಾಡ್ಬೇಕಂತ ಮಾಡ್ಯಾರ, ಯಾರಿಗೆ ಇಂಕ್ರಿಮೆಂಟ್ ಕೊಡ್ಬೇಕಂತ ಮಾಡ್ಯಾರ, ಅದಕ್ಕೆ ಇಂಕ್ರಿಮೆಂಟ್ ಕೊಡ್ತಾರೆ, ಅದರ ಇನ್ಫಾರ್ಮೇಷನ್ ಅವ್ರು ಆಮೇಲೆ ತೋರಿಸ್ತಾರೆ. ಬಟ್ ಫಾರ್ ಟೈಮ್ ಬೀಯಿಂಗ್ ದೇ ಹ್ಯಾವ್ ಟು ಮೇಂಟೈನ್ ಇಟ್. ಸೊ ಕಾನ್ಫಿಡೆನ್ಷಿಯಲ್ ಇರ್ತಾವೆ, ಸೀಕ್ರೆಟ್ ಇರ್ತಾವೆ. ಸೀಕ್ರೆಟ್ ಇನ್ಫಾರ್ಮೇಷನ್ಸ್ ಎಲ್ಲರಿಗೂ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಅದು ಒಂದು ಲೂಪ್ ಹೋಲ್ ಅದ. ಸೊ ಲೆಟ್ ಅಸ್ ಸಿ ವಾಟ್ ಇಸ್ ದಿಸ್ ಡಿಸ್ಕ್ಲೋಜರ್ ಪ್ರಿನ್ಸಿಪಲ್. ಸೊ ಕಂಪನಿ ಶುಡ್ ಮೇಕ್ ಫೇರ್, full and adequate disclosure of accounting information. So company should make fair, full and adequate disclosure of accounting information. In other words, accounting report should disclose fully, fairly information to the public and owners. So ಇಲ್ಲಿ 3 ವರ್ಡ್ಸನ್ನು ಯೂಸ್ ಮಾಡ್ಲಿಕ್ಕತ್ತಾರ. ಯಾವ 3 ವರ್ಡ್ಸ್ ಅಂತಂದ್ರೆ ಫೇರ್, ಫುಲ್. ಸೊ ಏನು ಹೇಳ್ಲಿಕ್ಕತ್ತಾರ ಇಲ್ಲಿ 3 ವರ್ಡ್ಸ್ ಅಂದ್ರೆ ಫೇರ್, ಫುಲ್ ಆ್ಯಂಡ್ ಅಡಿಕ್ವೇಟ್. ಸೊ ಫೇರ್, ಫುಲ್ ಆ್ಯಂಡ್ ಅಡಿಕ್ವೇಟ್ ಡಿಸ್ಕ್ಲೋಜರ್. ಫೇರ್ ಈಸ್ ನಥಿಂಗ್ ಬಟ್ ವಾಟ್? ಸೊ ಫೇರ್ ಅಂದ್ರೆ ಪ್ರಾಮಾಣಿಕವಾಗಿ, ಅದು ಪ್ರಾಮಾಣಿಕವಾಗಿದ್ದೇ ಇರಬೇಕು. ಮತ್ತು ಎಲ್ಲರಿಗೂ ನೀವು ಈಕ್ವಲ್ ಟ್ರೀಟ್ ಮಾಡಬೇಕು. ಪ್ರಾಮಾಣಿಕವಾಗಿ ಏನೇನು ನೀವು ರೆಕಾರ್ಡ್ ಮಾಡ್ತೀರಿ ಎಲ್ಲರಿಗೂ ತೋರಿಸ್ಬೇಕು. ಫುಲ್ ಈಸ್ ನಥಿಂಗ್ ಬಟ್ ವಾಟ್? ಪ್ರತಿಯೊಂದು ರೆಕಾರ್ಡ್ಸ್, ಬರೀ ಅರ್ಧ ತೋರಿಸಿ ಅರ್ಧ ಬಿಡೋದಲ್ಲ. ಫುಲ್ ಏನೇನು ಮೇಂಟೈನ್ ಮಾಡ್ತೀರಿ. ಲೈಕ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಈಗ ನೀವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡ್ತೀರಿ, ಟ್ರೇಡಿಂಗ್ P&L ಅಕೌಂಟ್, ಬ್ಯಾಲೆನ್ಸ್ ಶೀಟ್. ಎಸ್, ಈಗ ಬರೀ ಟ್ರೇಡಿಂಗ್ P&L ಅಕೌಂಟ್ ತೋರಿಸಿ ಬ್ಯಾಲೆನ್ಸ್ ಶೀಟ್ ಬಿಡ್ಲಿಕ್ಕೆ ಬರ್ತೇನೆ ರೀ? ಇಲ್ಲ, ಅದರ ಇನ್ಫಾರ್ಮೇಷನ್ನ ಕೊಡೋದಿಲ್ಲ ಅಂತ ಹೇಳಲಿಕ್ಕೆ ಆಗ್ತದೆ? ನೋ, ಯು ಕಾಂಟ್ ಏಬಲ್ ಟು ಡೂ, ಬಿಕಾಸ್ ಯು ಹ್ಯಾವ್ ಟು ಶೋ ಆಲ್ ದ ರೆಕಾರ್ಡ್ಸ್ ಫುಲ್ಲಿ, ಓಪನ್ಲಿ. ಸೊ ಫುಲ್ ರೆಕಾರ್ಡ್ ತೋರಿಸ್ಬೇಕು. ಹಾಫ್ ಇನ್ಫಾರ್ಮೇಷನ್ ಈಸ್ ನಾಟ್ ಯೂಸ್ಫುಲ್. Next one word is what? Adequate. Adequate is nothing but what? ಸೊ ಯಾರಿಗೆ ಏನು ಸೇರಬೇಕಲ್ಲ ಅಷ್ಟು ಮಿನಿಮಮ್ ಮರ ಹೋಗಬೇಕು. ಪೂರ್ತಿ ಇಲ್ಲ ಅಂದರೆ ಅಟ್ಲೀಸ್ಟ್ ಸಮ್ ಮಿನಿಮಮ್ ಪಾರ್ಟ್. ಸೊ ಟು ದ ರಿಕ್ವೈರ್ಡ್ users we can say. So the people who are interested to know the company performance, they should get some information at least. Adequate, at least ಅಷ್ಟು ಥರ ಇನ್ಫಾರ್ಮೇಷನ್ ಅವ್ರಿಗೆ ಸಿಕ್ಕಿರಬೇಕು. ಅದನ್ನು ಏನು ಮಾಡಬೇಕು? ಕಂಪ್ನಿದವ್ರು ತೋರಿಸ್ಬೇಕು. ಸೊ ಫುಲ್ ಡಿಸ್ಕ್ಲೋಜರ್ ಪ್ರಿನ್ಸಿಪಲ್ಸ್ ಫೋಕಸಸ್ ಆನ್ 3 important words, that is fair, full and adequate disclosure of accounting information. So company has to ensure it to the outside people. See here, fair is nothing but what? Equal treatment to all the users. So equal treatment, fairness. So fairness is central objective and a trade-off between full and adequate disclosure. So fairness ಅಂದ್ರೆ ಕರೆಕ್ಟ್, ಇದು ಒಂಥರ ಸೆಂಟರ್ ಇದ್ದಂಗೆ ರೀ. ಫೇರ್ ಅಂದ್ರೆ ಅಕ್ಯುರೇಟ್, ಆಮೇಲೆ ಟ್ರೂತ್, ಮತ್ತು ಎಲ್ಲರಿಗೂ ಟ್ರೀಟ್ಮೆಂಟ್ ಕೊಡಬೇಕು. ಸೊ ಒಬ್ರಿಗೊಂದಲ್ಲ, ಎಲ್ಲರಿಗೂ ಈಕ್ವಲ್ ಟ್ರೀಟ್ಮೆಂಟ್ ಕೊಟ್ಟು ಅದು ಇನ್ಫಾರ್ಮೇಷನ್ ನಾವೇನು ಮಾಡಬೇಕು? ಪ್ರೊವೈಡ್ ಮಾಡಬೇಕು. ಫುಲ್ ಈಸ್ ನಥಿಂಗ್ ಬಟ್ ಆ್ಯನ್ ಎಕ್ಸಾಸ್ಟಿವ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಡಿಸ್ಕ್ಲೋಜರ್ ಆಫ್ ಆಲ್ ದ ರಿಲೆವೆಂಟ್ ಆರ್ ರಿಲೇಟೆಡ್ ಇನ್ಫಾರ್ಮೇಷನ್. ಸೊ ಎಕ್ಸಾಸ್ಟಿವ್ ಮೀನ್ಸ್ ರಿಲೇಟೆಡ್, ಕಾಂಪ್ರಹೆನ್ಸಿವ್, ಟೋಟಲ್. So whatever the records you maintain, whatever information you record, everything should be disclosed. ಪ್ರತಿಯೊಂದನ್ನು ಏನು ಮಾಡಬೇಕು? ನೀವು ಅವರಿಗೆ ತೋರಿಸ್ಬೇಕು. ನೆಕ್ಸ್ಟ್ ಅಡಿಕ್ವೇಟ್. ಅಡಿಕ್ವೇಟ್ ಈಸ್ ನಥಿಂಗ್ ಬಟ್ ವಾಟ್? ಸೊ ಮಿನಿಮಮ್ ಡಿಸ್ಕ್ರಿಪ್ಷನ್ ಆನ್ ಡಿಸ್ಕ್ಲೋಜರ್ ಆಫ್ ದ ಇನ್ಫಾರ್ಮೇಷನ್ ಆಫ್ ಯೂಸರ್ಸ್ ವ್ಯಾಲ್ಯೂ. ಮಿನಿಮಮ್ ಅಂದರೆ ಅಷ್ಟರ ಅವ್ರಿಗೆ ಗೊತ್ತಿರಲೇಬೇಕು. ಹತ್ರಿ ಸ್ವಲ್ಪರ ಇನ್ಫಾರ್ಮೇಷನ್, ಸ್ವಲ್ಪ ಅಂದ್ರೆ ಆ್ಯಕ್ಚುಲಿ ಎಲ್ಲನೇ ಅಂತ ಹೇಳಕತ್ತಾರ, ಬಟ್ ಅಟ್ಲೀಸ್ಟ್ ಅಷ್ಟು ಥರ ಇನ್ಫಾರ್ಮೇಷನ್ ಅವ್ರಿಗೆ ತೋರಿಸ್ರಿ ಅಂತ ಹೇಳಿ. According to disclosure principle specifies that there should be complete and understanding reporting on the financial statement. So Anthony ಏನು ಹೇಳ್ತಾನಂದ್ರೆ, ಫುಲ್ ಡಿಸ್ಕ್ಲೋಜರ್ ಪ್ರಿನ್ಸಿಪಲ್ ಸ್ಪೆಸಿಫೈಸ್ ಎದ್ರ ಬಗ್ಗೆ ಹೇಳ್ತದಂದ್ರೆ, there should be complete and understanding reporting. ಕಂಪ್ಲೀಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್, ಕಂಪ್ಲೀಟ್ ಅಂದರೆ ಫುಲ್ ಇನ್ಫಾರ್ಮೇಷನ್ ಇರಬೇಕು. ಆ್ಯಂಡ್ ವಾಟ್ ಇನ್ಫಾರ್ಮೇಷನ್ ಯು ಆರ್ ಪ್ರೊವೈಡಿಂಗ್, ಇಟ್ ಶುಡ್ ಬಿ ಅಂಡರ್ಸ್ಟ್ಯಾಂಡಿಂಗ್ ಇನ್ ನೇಚರ್. ಇಟ್ ಶುಡ್ ಬಿ ಕಂಪ್ಲೀಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್.
ಆಫ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಏನು ರೆಕಾರ್ಡ್ ಮಾಡ್ತೀರಿ, ಇಟ್ ಶುಡ್ ಬಿ ಅಂಡರ್ಸ್ಟ್ಯಾಂಡೇಬಲ್ ಆಫ್ ಆಲ್ ಸಿಗ್ನಿಫಿಕೆಂಟ್ ಇನ್ಫಾರ್ಮೇಷನ್. ಸಿಗ್ನಿಫಿಕೆಂಟ್ ಇಸ್ ನಥಿಂಗ್ ಬಟ್ ವಾಟ್, ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಭಾಳ ಯೂಸರ್ಸ್ ರೆಕಾರ್ಡ್ ಮಾಡ್ತಾರೆ, ಭಾಳ ಟೈಪ್ ಯೂಸರ್ಸ್ ಅದನ್ನು ನೋಡ್ಲಿಕ್ಕೆ ಇಚ್ಛಪಡ್ತಾರೆ. ಎಸ್, ಸೊ ಶೇರ್ ಹೋಲ್ಡರ್ಸ್ ಆರ್ ದೇರ್, ಎಂಪ್ಲಾಯೀಸ್ ಆರ್ ದೇರ್, ಗವರ್ನಮೆಂಟ್, ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಮ್ಯಾನೇಜ್ಮೆಂಟ್ ಆಫ್ ದ ಕಂಪನಿ. ಸೊ ಎವ್ರಿಬಡಿ ರಿಕ್ವೈರ್ಸ್ ದಟ್ ಇನ್ಫಾರ್ಮೇಷನ್ ಫಾರ್ ಡಿಫರೆಂಟ್ ಪರ್ಪಸ್. ಎಸ್, so if we talk about the employee, why they require this information? To know that if company profit is good, we can demand more salary. ಎಸ್, ಈ ಕಂಪ್ನಿ ಪರ್ಫಾರ್ಮೆನ್ಸ್ ಚಲೋ ಇದ್ದರೆ ನಾವು ಸ್ಯಾಲ್ರಿ ನಮ್ಮದು ಹೈ ಮಾಡಂತ ಹೇಳ್ಬೋದು. ದೇ ಕ್ಯಾನ್ ಏಬಲ್ ಟು go for asking hike in their salary. And why tax department require? So tax department want to see how much profit you made and whether you paid that much of tax only or not. ಸೊ ಪ್ರಾಫಿಟ್ ಎಷ್ಟು ಮಾಡಿರಲ್ಲ ಅದಕ್ಕೆ ಎಷ್ಟು ಟ್ಯಾಕ್ಸ್ ಅಪ್ಲಿಕೇಬಲ್ ಅದಲ್ಲ ಅಷ್ಟೇ ನೀವು ಟ್ಯಾಕ್ಸ್ ಪೇಮೆಂಟ್ ಮಾಡಿರೋ ಇಲ್ಲ ಅಂಥೇಳಿ ಚೆಕ್ ಮಾಡಲಿಕ್ಕೆ. ಆ್ಯಂಡ್ ಮ್ಯಾನೇಜ್ಮೆಂಟ್ ಎದಕ್ಕೆ ಬೇಕ್ರಿ? ಸೊ ಹೌ ಬೆಸ್ಟ್ ಕಂಪನಿ ಈಸ್ ಪರ್ಫಾರ್ಮಿಂಗ್ ಇನ್ ದ ಮಾರ್ಕೆಟ್. ಸೊ ಬೇರೆ ಕಂಪನೀಸಿಗೆ ಕಂಪೇರ್ ಮಾಡಿದಾಗ ನಮ್ದು ಹೆಂಗೆ ನಡೆದಂತ. ಸೊ ಎವ್ರಿ ಒನ್ ಈಸ್ ಹ್ಯಾವಿಂಗ್ ದೇರ್ ಡಿಫ್ರೆಂಟ್ ರಿಕ್ವೈರ್ಮೆಂಟ್. ಅಕಾರ್ಡಿಂಗ್ ಟು ದ್ಯಾಟ್ ದೇ ಯೂಸ್ ಟು ರೆಫರ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಸೊ ಆಂಥೋನಿ ಸೇಸ್ ಹಿಯರ್, so you have to provide the information in complete and understanding way. That means the financial statements you have to provide in complete and understanding way, and we should have some significant information related to economic affairs of the entity. Economic affairs is nothing but what, the day-to-day activities which company makes. Yes, ಅದೇನು ಬೈಯಿಂಗ್ ಸೆಲ್ಲಿಂಗಿಂದ ಏನೇನು ಬರ್ತದೆ ಅಂತ ಬರೀತಾರಲ್ಲ, ಪ್ರಾಫಿಟ್ ಆಯಿತು, ಅದಕ್ಕೇನು ಎಕ್ಸ್ಪೆನ್ಸಸ್ ಮಾಡಿದ್ರೆ ಏನೇನು ಇನ್ಕಮ್ಸ್ ಬಂತು, ಅದನ್ನೆಲ್ಲನೂ ನೀಟಾಗಿ ರೆಕಾರ್ಡ್ ಮಾಡಬೇಕು, ಅದನ್ನು ತೋರಿಸ್ಬೇಕು ಅಂತ ಹೇಳ್ತಾರೆ. ಸೊ ಇನ್ ಶಾರ್ಟ್, ಆಲ್ ದ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಶುಡ್ ಬಿ ಫುಲ್ಲಿ ಡಿಸ್ಕ್ಲೋಸ್ಡ್. ಆಲ್ ದ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್, ಇಂಪಾರ್ಟೆಂಟ್ ಅಂದ್ರೆ ತೋರಿಸಲೇಬೇಕಾಗಿದ್ದ ಖಚಿತ ಮಾಹಿತಿಗಳು, ಇನ್ಫಾರ್ಮೇಷನ್ ಶುಡ್ ಬಿ ಡಿಸ್ಕ್ಲೋಸ್ಡ್ ಇನ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ದ ಕನ್ಸರ್ನ್, ಸಿನ್ಸ್ ಸಚ್ ಸ್ಟೇಟ್ಮೆಂಟ್ಸ್ ಆರ್ ಮೆಂಟ್ ಫಾರ್ ದ ಯೂಸ್ ಆಫ್ ವೇರಿಯಸ್ ಪಾರ್ಟಿ ವಿಚ್ ಐ ಎಕ್ಸ್ಪ್ಲೇನ್ಡ್ ಯು ಜಸ್ಟ್ ನಾವು. ಸೊ ಭಾಳ ಪಾರ್ಟೀಸ್ ಏನು ಮಾಡ್ತಾರೆ, ಭಾಳಷ್ಟು ಯೂಸರ್ಸ್ ಕಂಪನಿ ಇನ್ಫಾರ್ಮೇಷನ್ ರೆಫರ್ ಮಾಡ್ತಾರೆ. ಆ್ಯಂಡ್ ದೇ ರಿಕ್ವೈರ್ಡ್ ಫಾರ್ ಡಿಫ್ರೆಂಟ್ ಪರ್ಪಸ್. ಸೊ ವಾಟ್ ಆರ್ ದೇರ್ ಪರ್ಪಸ್, ವೈ ದೇ ವಾಂಟ್, ಓಕೆ, ವಾಟ್ ಆರ್ ದೇರ್ ಪರ್ಪಸ್, ವೈ ದೇ ವಾಂಟ್, ದ್ಯಾಟ್ ಶುಡ್ ಬಿ ಸರ್ವ್ಡ್ ಹಿಯರ್. ಸೊ ನಿಮ್ಮ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅವರು ನೋಡಿದರೆ ಅವ್ರಿಗೆ ಅದರ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗಿರಬೇಕು. So that's why the full disclosure principle is very important. In simple, full disclosure principle is nothing but what, whatever the information you record, so you have to record all the important information which is used by the various parties. ಸೊ ಏನೇನು ನಿಮ್ಮ ಬಿಸ್ನೆಸ್ನಾಗ ಟ್ರಾನ್ಸಾಕ್ಷನ್ಸ್ ಆಗ್ತಾವೆ, ಇಂಪಾರ್ಟೆಂಟ್ ಟ್ರಾನ್ಸಾಕ್ಷನ್ಸ್ ಎಲ್ಲನೂ ಅದ್ರಾಗ ರೆಕಾರ್ಡ್ ಮಾಡಲೇಬೇಕು. ಫುಲ್ ಡಿಸ್ಕ್ಲೋಜರ್ ಇರಬೇಕು. ಫುಲ್ ಡಿಸ್ಕ್ಲೋಜರ್ ಅಂದರೆ ಎಲ್ಲನೂ ರೆಕಾರ್ಡ್ ಮಾಡಬೇಕು, ಯಾವುದನ್ನು ಹೈಡ್ ಮಾಡಬಾರ್ದು, ಯಾವುದನ್ನು ಮುಚ್ಚಿಡಬಾರ್ದು. ಸೊ ವಾಟ್ ಆರ್ ದ ಫ್ಯಾಕ್ಟರ್ಸ್ ಕನ್ಸಿಡರ್ಡ್ ಹಿಯರ್? ಓಕೆ, ಸೊ ಫ್ಯಾಕ್ಟರ್ಸ್ ಕನ್ಸಿಡರ್ ಅಂತಂದರೆ ಏನೇನು ಆ್ಯಕ್ಚುಲಿ ನೀವು ಡಿಸ್ಕ್ಲೋಸ್ ಮಾಡಬೇಕು. ಓಕೆ, ಫಾರ್ ಡಿಸ್ಕ್ಲೋಸ್, ಲೈಕ್ ಎಕ್ಸಾಂಪಲ್, ಡೀಟೇಲ್ಸ್ ಆಫ್ ಅಕೌಂಟಿಂಗ್ ಪಾಲಿಸಿ ಆ್ಯಂಡ್ ಮೆಥಡ್ಸ್ ಪರ್ಟಿಕ್ಯುಲರ್ಲಿ. ಸಿ ವಾಟ್ ಕೈಂಡ್ ಆಫ್ ಅಕೌಂಟಿಂಗ್ ಪಾಲಿಸೀಸ್ ಯು ಆರ್ ಫಾಲೋಯಿಂಗ್ ಆ್ಯಂಡ್ ವಾಟ್ ಆರ್ ದ ಮೆಥಡ್ಸ್. ಸೊ ಅಕೌಂಟಿಂಗ್ ಪಾಲಿಸೀಸ್ ಅಂತಿದ್ದಾವೆ. ಸೊ ಪಾಲಿಸೀಸ್ ಆರ್ ಸಮ್ವೇ ದೀಸ್ ಆರ್ ಆಲ್ಸೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವಿ ಕ್ಯಾನ್ ಸೇ. ಸೊ ನೀವು ಯಾವ ಥರ ಪಾಲಿಸಿ ಅಡಾಪ್ಟ್ ಮಾಡ್ಕೊಂಡಿರ್ತೀರಿ, ಆ ಪಾಲಿಸಿಗಳು ಯಾವುವು, ಆಮೇಲೆ ಯಾವ ಮೆಥಡ್, ಅದರ ಎಕ್ಸಾಂಪಲ್ ಹೇಳಿದ್ದು ನಿಮ್ಗೆ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡ್ತೀರಿ, ಡೆಪ್ರಿಸಿಯೇಷನ್ಗೆ ಯಾವ ಮೆಥಡ್ ನೀವು ಫಾಲೋ ಮಾಡ್ತೀರಿ, ಸ್ಟ್ರೇಟ್ ಲೈನ್ ಮೆಥಡ್ ಫಾಲೋ ಮಾಡ್ತೀರಿ, ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಫಾಲೋ ಮಾಡ್ತೀರಿ, ಯು ಹ್ಯಾವ್ ಟು ಸ್ಪೆಸಿಫೈ ದ್ಯಾಟ್. ಸೊ ದ್ಯಾಟ್ ಈಸ್ ಟು ಬಿ ನೋನ್. ನೆಕ್ಸ್ಟ್ ಈಸ್ ವಾಟ್, ಲೈಕ್ ಇನ್ವೆಂಟ್ರಿ ವ್ಯಾಲ್ಯೂಯೇಷನ್, ಲಿಫೋ ಫಿಫೋ ಮೆಥಡ್. ಸೊ ಅದರೊಳಗೆ ನೀವು ಯಾವ್ದು ಫಾಲೋ ಮಾಡ್ತೀರಿ, ಲಿಫೋ ಮಾಡ್ತೀರೋ ಫಿಫೋ ಮಾಡ್ತೀರೋ. ಸೊ ದ್ಯಾಟ್ ಈಸ್ ಟು ಬಿ ಡಿಸ್ಕ್ಲೋಸ್ಡ್ ಹಿಯರ್. ನೆಕ್ಸ್ಟ್, ಅಡಿಷ್ನಲ್ ಸೊ ಹೆಲ್ಪ್ ಇನ್ ಇನ್ವೆಸ್ಟ್ಮೆಂಟ್ ಅನಾಲಿಸಿಸ್ ಬೈ ದ ಇನ್ವೆಸ್ಟರ್ಸ್. ಸೊ ಇನ್ ಕೇಸ್ ಈ ವರ್ಷ ಏನಾದರೂ ನೀವು ಅಡಿಷ್ನಲ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿದ್ದೀರಿ ಹಿಂದಿನ ವರ್ಷದಕ್ಕಿಂತ, ಅಂದರೆ ಹಿಂದಿನ ವರ್ಷ ಬಂಡವಾಳಕ್ಕಿಂತ ಈ ವರ್ಷದ ಬಂಡವಾಳ ಸ್ವಲ್ಪ ಹೆಚ್ಚಾಯಿತು, ಅಡಿಷ್ನಲ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಹಾಕಬೇಕು. ಬಿಕಾಸ್ ಇಟ್ ಈಸ್ ಟು ಬಿ known by the existing shareholders or existing investors of the company. That is their right. ಅವ್ರು ನೋಡಬೇಕು ಅದನ್ನು ಕಂಪಲ್ಸರಿ, ಅದಕ್ಕೆ ಅವರು ಇನ್ಫಾರ್ಮೇಷನ್ ಕೇಳ್ತಾರೆ. ನೆಕ್ಸ್ಟ್, ಚೇಂಜಸ್ ಫ್ರಮ್ ಪ್ರಿಸಿಡಿಂಗ್ ಇಯರ್ ಇನ್ ಅಕೌಂಟಿಂಗ್ ಪಾಲಿಸಿ ಆರ್ ಮೆಥಡ್ಸ್. ಸಿ ಹಿಂದಿನ ವರ್ಷದಕ್ಕಿಂತ ಈ ವರ್ಷದ ಅಕೌಂಟಿಂಗ್ ಸ್ಟೇಟ್ಮೆಂಟ್ಸ್ನಾಗ
ಏನಾದರೂ ನೀವು ಮೆಥಡ್ಸ್ ಅಥವಾ ಪಾಲಿಸಿ ಚೇಂಜ್ ಮಾಡಿದ್ರೆ, ಸೊ ಎದಕ್ಕೆ ಚೇಂಜ್ ಮಾಡ್ರಿ ಅಂತ ರೀಸನ್ ಕೊಟ್ಟು ಏನಾರು ಚೇಂಜ್ ಮಾಡಿದರೆ ಅದನ್ನು ಡಿಸ್ಕ್ಲೋಸ್ ಮಾಡಬೇಕು ಕಂಪಲ್ಸರಿ. ಈಗ ನೀವು ಲಾಸ್ಟ್ ಇಯರ್ ಏನಾದ್ರು ಲೀಫೋ ಮೆಥಡ್ ಫಾಲೋ ಮಾಡಿದ್ರಿ ಇನ್ವೆಂಟ್ರಿ ವ್ಯಾಲ್ಯೂಷನ್ಗೆ ಅಂದ್ರೆ ಈ ವರ್ಷ ಫಿಫೋ ಮಾಡ್ಲಿಕ್ಕತ್ತೀರಿ, ಏನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು ಲೀಫೋ ಒಳಗೆ ಅಂತೇಳಿ ಚೇಂಜ್ ಮಾಡಿ ಫಿಫೋ ಕನ್ವರ್ಟ್ ಮಾಡ್ಕೊಂಡಿರಿ. ಈ ವರ್ಷ ಫಿಫೋ ಮಾಡ್ಲಿಕ್ಕತ್ತೀವಿ ಅಂತ ಹೇಳಿದ್ರೆ ನೀವು ರೆಕಾರ್ಡ್ ಮಾಡಬೇಕು. ಸೊ ಅದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನಾಗ ನೀವು ತೋರಿಸ್ಬೇಕು ಅದನ್ನು. ನೆಕ್ಸ್ಟ್ ಲೈಕ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ, ಕಾಸ್ಟ್ ಆ್ಯಂಡ್ ರೆವೆನ್ಯೂಸ್ ಅರೈಸಿಂಗ್ ಫ್ರಮ್ ದ ಟ್ರಾನ್ಸಾಕ್ಷನ್ಸ್ ವಿತ್ ಪಾರ್ಟೀಸ್ that have controlling interest. ಸೊ ಏನಾರು ಅಸೆಟ್ ಪರ್ಚೇಸ್ ಮಾಡಿದ್ರಿ, ಏನಾರು ಎಕ್ಸ್ಟ್ರಾ ಲಯಬಿಲಿಟಿ ಆಗ್ಯದ ಈ ವರ್ಷ ಅಂದ್ರೆ ಅಂಥವು ಏನಾರು ಇದ್ದು ಅಂದ್ರೆ ನೀವು ಏನು ಮಾಡಬೇಕು, ಅವರಿಗೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನಾಗ ಡಿಸ್ಕ್ಲೋಸ್ ಮಾಡಿ ಹೇಳಬೇಕು. ಓಕೆ, ಅಪಾರ್ಟ್ ಫ್ರಮ್ ದ್ಯಾಟ್ ಭಾಳ ಎಕ್ಸ್ಪೆನ್ಸ್ ಆಗಿತ್ತು, ಏನಾರು ಭಾಳ ಕಾಸ್ಟ್ ಇನ್ಕರ್ ಮಾಡಿದ್ರಿ ಇದ್ರ ಮೇಲೆ ಅದನ್ನು ಡಿಸ್ಕ್ಲೋಸ್ ಮಾಡಬೇಕು. ಆ್ಯಂಡ್ ಸೇಮ್ ವೇ there are some information that should not be disclosed also. ಇವೆಷ್ಟೆಲ್ಲ ಇನ್ಫಾರ್ಮೇಷನ್ ಹೇಳ್ತೀವಿ ನಾವು, ಇನ್ನು ಭಾಳ ಟೆಕ್ಸ್ಟ್ ಬುಕ್ನಾಗ ನೀವು ನೋಡಿರಿ. ಸೊ ಭಾಳಷ್ಟು ಇನ್ಫಾರ್ಮೇಷನ್ ನಾವು ಡಿಸ್ಕ್ಲೋಸ್ ಮಾಡ್ತೀವಿ. ಸಮ್ಟೈಮ್ಸ್ there are some information which can't be disclosed also. ಏನು ಡಿಸ್ಕ್ಲೋಸ್ ಮಾಡಲ್ಲ ಅಂದರೆ ಏನು ತೋರಿಸಲ್ಲ ಅಂದ್ರೆ ಲೈಕ್ ಟು ಮೇಕ್ ಆರ್ಗನೈಸೇಷನ್ ಟ್ರಾನ್ಸ್ಪರೆಂಟ್, ಒಮ್ಮೆ ಲೀಗಲ್ ಇನ್ಫಾರ್ಮೇಷನ್ಸ್ ಅಂತ ಇರ್ತಾವೆ, ಭಾಳ ಹಿಡನ್ ಇನ್ಫಾರ್ಮೇಷನ್ಸ್ ರೀ. ಆಗಳ ಹೇಳಿದೆ ಲೈಕ್ ಇಶ್ಯೂ ಆಫ್ ಶೇರ್ಸ್, ಏನಾದ್ರು ಹೊಸ ಈ ಶೇರ್ಸ್ ಇಶ್ಯೂ ಮಾಡ್ಬೇಕಂತ ಮಾಡಿದ್ರು ಮಾರ್ಕೆಟಿಗೆ. ಸೊ ಹೊಸ ಕಡೆ ಏನಾದರೂ ಹಿಂಗೆ ಮರ್ಜಸ್ ಮಾಡ್ಬೇಕಂತ ಇನ್ನೊಂದು ಕಂಪ್ನಿ ಜೊತೆ ಮರ್ಜ್ ಮಾಡ್ಬೇಕಂತ ಮಾಡ್ಕೊಂಡಿದ್ರು, ಅದರದ್ದು ಅಫಿಷಿಯಲಿ ಅನೌನ್ಸ್ಮೆಂಟ್ ಆದಮೇಲೆ ಡಿಸ್ಕ್ಲೋಸ್ ಮಾಡ್ಬೋದು. ಸೊ ಅದಕ್ಕಿಂತ ಮುಂಚೆನೇ ಡಿಸ್ಕ್ಲೋಸ್ ಮಾಡ್ರಿ ಅಂತ ಯಾರೇನೂ ಕೇಳಲಿಕ್ಕೆ ಬರೋದಿಲ್ಲ. ಸೊ ಸಮ್ ಹಿಡನ್ ಇನ್ಫಾರ್ಮೇಷನ್ಸ್ ಆರ್ ದೇರ್ ದ್ಯಾಟ್ ಶುಡ್ ನಾಟ್ ಬಿ ಡಿಸ್ಕ್ಲೋಸ್ಡ್. ಎಲ್ಲರಿಗೂ ಹೇಳೋದಿರಲ್ರಿ, ಅದಕ್ಕೆ ಒಂದೊಂದು ಇನ್ಫಾರ್ಮೇಷನನ್ನು ಏನು ಮಾಡ್ತಾರೆ, ಸೀಕ್ರೆಟಾಗೆ ಇಡಬೇಕಾಗ್ತದೆ. ಬಟ್ ಹೇಳ್ತಾರೆ ಯಾರು ಅದಕ್ಕೆ ಭಾಳ ರಿಲೇಟೆಡ್ ಪಾರ್ಟಿ ಇದಾರಲ್ಲ ಅದಕ್ಕೆ ಹೇಳ್ತಾರೆ, ಅವ್ರಿಗೆ ಅಷ್ಟೇ ಹೇಳ್ತಾರೆ. ಓಕೆ, ಆ್ಯಂಡ್ ಎದಕ್ಕೆ ಇವೆಲ್ಲ ತೋರಿಸ್ಬೇಕು ಅಂತಂದ್ರೆ ಟು ಮೇಂಟೈನ್ ದ ಟ್ರಾನ್ಸ್ಪರೆನ್ಸಿ. ಸೊ ವೈ ಡಿಸ್ಕ್ಲೋಸರ್ ಈಸ್ ಇಂಪಾರ್ಟೆಂಟ್ ಅಂತ ಅನಿಸ್ಬೋದು, ಎದಕ್ಕೆ ತೋರಿಸ್ಬೇಕ್ರಿ ಅವರಿಗೆಲ್ಲ ಅಂಥೇಳಿ. ಸೊ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ಸಬ್ಜೆಕ್ಟೆಡ್ ಟು ಡಿಸ್ಕ್ಲೋಸ್ ಆ್ಯಂಡ್ ಇಟ್ ಈಸ್ ಟು ಬಿ ಶೋನ್ ಟು ಮೇಂಟೈನ್ ದ ಆರ್ಗನೈಸೇಷನ್ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಇಟ್ ಈಸ್ ಹೆಲ್ಪ್ಫುಲ್ ಇನ್ ದ ಲೀಗಲ್ ಪ್ರಾಬ್ಲಮ್ಸ್ ಆಲ್ಸೋ. ಏನಾರ ಲೀಗಲ್ ಪ್ರಾಬ್ಲಮ್ ಬಂತು ಮುಂದಂದ್ರೆ ಅದ್ರ ಸಂಬಂಧ ನಾವು ಇದನ್ನು ತೋರಿಸ್ಬೋದು ಎವಿಡೆನ್ಸ್ ಅಂತ ಹೇಳಿ, ಅದಕ್ಕೂ ನಾವು ಡಿಸ್ಕ್ಲೋಸರ್ ಮಾಡಬೇಕಾಗ್ತದೆ. ಆ್ಯಂಡ್ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಇನ್ ಮೇಕಿಂಗ್ ಹ್ಯಾಪಿ ಫಾರ್ ದ ಎಕ್ಸ್ಟರ್ನಲ್ ಪಾರ್ಟೀಸ್, ದ್ಯಾಟ್ ಮೀನ್ಸ್ ಸ್ಯಾಟಿಸ್ಫೈಯಿಂಗ್ ದ ಎಕ್ಸ್ಟರ್ನಲ್ ಪಾರ್ಟೀಸ್. ಯಾರು ನಿಮಗೆ ಫಂಡ್ಸ್ ಕೊಟ್ಟಿರ್ತಾರಲ್ಲ ಅವ್ರಿಗೆ ನೀವು ತೋರಿಸ್ಬೇಕಾಗ್ತದೆ ರೀ, ನಿಮ್ಮ ಕಂಪ್ನಿ ಒಳಗೆ ಎಷ್ಟು ಪ್ರಾಫಿಟ್ ಆಯಿತು ಲಾಸ್ ಆಯಿತು ಅದನ್ನೆಲ್ಲ ಅವ್ರಿಗೆ ತೋರಿಸ್ಬೇಕು, ಅದಕ್ಕೆ ಏನೇನು ಸಂಬಂಧಪಟ್ಟಿರುತ್ತೆ ಎಲ್ಲ ತೋರಿಸಲೇಬೇಕು. I hope you understood this. Disclosure principle is nothing but very simple. So whatever the transactions which takes place in the company, so it is to be genuinely disclosed to the related parties. So related parties compulsory ತೋರಿಸಲೇಬೇಕು. So it company has to go for fair, full and adequate disclosure. So ಇಲ್ಲಿ adequate word ಏನು ತೋರಿಸ್ತಂದ್ರೆ ಎಲ್ಲನೇ ತೋರಿಸ್ಬೇಕಂತಿಲ್ಲ, ಬಟ್ ಅಟ್ಲೀಸ್ಟ್ ಮಿನಿಮಮ್ ಇನ್ಫಾರ್ಮೇಷನಾರ ತೋರಿಸ್ರಿ. ಮಿನಿಮಮ್ ಇನ್ಫಾರ್ಮೇಷನ್ ಅಷ್ಟರ ಬೇಕೇ ಬೇಕು. ಭಾಳ ಸೀಕ್ರೆಟ್ ಇದ್ರೆ ಬಿಟ್ಬಿಡೋದು, ಬಾಕಿ ಎಲ್ಲನೂ ತೋರಿಸಲೇಬೇಕು. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ವಿಡಿಯೋ. ಸೊ ಅದನ್ನು ಸ್ವಲ್ಪ ರೆಫರ್ ಮಾಡಿರಿ. ಇನ್ ನೆಕ್ಸ್ಟ್ ವಿಡಿಯೋ ಐ ಎಕ್ಸ್ಪ್ಲೇನ್ ಯು ಅಬೌಟ್ ದ ನೆಕ್ಸ್ಟ್ ಕಾನ್ಸೆಪ್ಟ್. ಓಕೆ, ಇದು ಬಿಟ್ಟು ಮುಂದಿನ ಏನು ಪ್ರಿನ್ಸಿಪಲ್ಸ್ ಬರ್ತಾವಲ್ಲ ಅದನ್ನು ಹೇಳ್ತೇನೆ. ದೀಸ್ ಆಲ್ ಪ್ರಿನ್ಸಿಪಲ್ಸ್ ಆರ್ ಕಾಲ್ಡ್ ಆಸ್ ಬೇಸಿಕ್ ಪ್ರಿನ್ಸಿಪಲ್ಸ್. ಓಕೆ, ಈಗ ನೆಕ್ಸ್ಟ್ ವಿಡಿಯೋನ ಏನು ಮಾಡ್ತೀನಿಲ್ಲ ಅದರೊಳಗೆ ಏನು ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಮಾಡಿಫೈಯಿಂಗ್ ಪ್ರಿನ್ಸಿಪಲ್ಸ್ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟಿಂಗೇ ಹೇಳಿದ್ದೆ ನಿಮಗೆ. ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಹ್ಯಾವ್ ಬೀನ್ ಕ್ಲಾಸಿಫೈಡ್ ಇಂಟು 2 groups. So one is basic principles, another one is modifying principles. So in this video and in the previous video we had seen the basic principles. In next video I explain you about the modifying principles. Okay.